ಆಶೀರ್ವಾದದ ರಹಸ್ಯಗಳು. ಇವತ್ತಿನ ವಾಕ್ಯ ಆಶೀರ್ವಾದದ ರಹಸ್ಯಗಳು. ಹಲ್ಲೆಲೂಯ, ಹಲ್ಲೆಲೂಯ. ಹಗ್ಗಾಯ 2:19. ಕಣಜದಲ್ಲಿ ಕಾಳು ಇನ್ನು ಇದೆಯೋ, ದ್ರಾಕ್ಷಿ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳ ಫಲಿಸಲಿಲ್ಲವಲ್ಲ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಆಮೆನ್, ಆಮೆನ್, ಹಲ್ಲೆಲೂಯ. ಆಶೀರ್ವಾದ ಬರಬೇಕಂದ್ರೆ ಅದರ ರಹಸ್ಯ ಏನು? ಹೇಗೆ ಆಶೀರ್ವಾದ ಬರುತ್ತೆ? ಹೇಗೆ ಆಶೀರ್ವಾದ ಬಂದ್ರೆ ನಾವು ಹೇಗಿರ್ತೀವಿ? ಆಶೀರ್ವಾದ ಬರುವುದಕ್ಕೆ ಏನೇನು ಬೇಕು? ನಮಗೆ ಆಶೀರ್ವಾದ ಬರಬೇಕಂದ್ರೆ ಏನು ಬೇಕು? ಅದರ ರಹಸ್ಯ, ಅದರ ಗುಡಾರ್ಥವೇನು ನಾವು ತಿಳಿದುಕೊಳ್ಳೋಣ. ಇವತ್ತು ಅಕ್ಕ ಏನು ಹೇಳ್ತಾ ಇದ್ದಾನೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಹಲ್ಲೆಲೂಯ. ಈ ದಿವಸದಿಂದ ಹಲ್ಲೆಲೂಯ ನಿನ್ನ ಆತ್ಮಭಾರದಿಂದ ದೇವರೇ ಇವತ್ತು ನನ್ನನ್ನ ನೀನು ಆಶೀರ್ವದಿಸಬೇಕಂದ್ರೆ ದೇವರು ಇದೇ ದಿನ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ವಾಕ್ಯ ಹೇಳ್ತದೆ, ಯೆಹೋವನು ಕೀರ್ತನೆ 115:12 ಯೆಹೋವನು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರವನ್ನ ಏನ್ ಮಾಡ್ತಾನೆ? ಆಶೀರ್ವದಿಸುವನು. ಹಲ್ಲೆಲೂಯ. ಚಿಕ್ಕವರನ್ನ ದೊಡ್ಡವರನ್ನ ದೇವರು ಏನ್ ಮಾಡಿದ್ದಾನೆ? ಆಶೀರ್ವದಿಸ್ತಾನೆ. ಎಲ್ಲರನ್ನೂ ನೆನಪು ಮಾಡ್ಕೊಂಡಿದ್ದಾನೆ. ಹಲ್ಲೆಲೂಯ. ನೀವು ಅನ್ಕೊಂಡು ಬರೋ ದೇವರು ನಮ್ಮನ್ನೆಲ್ಲ ನೆನಪು ಮಾಡ್ಕೊಡಲ್ಲ. ನಾವು ಬಡವರು, ನಾವು ಓದಿಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಾವು ಸರಿಯಾಗಿ ಚರ್ಚ್ಗೆ ಹೋಗಿಲ್ಲ, ನಾವು ಸರಿಯಾಗಿ ಉಪವಾಸ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ ಅಂತ ನಿನ್ನ ಮೈಂಡ್ ಸೆಟ್ ಅದು. ಹಲ್ಲೆಲೂಯ. ಆದ್ರೆ ದೇವರು ನಿನ್ನನ್ನು ನೆನಪು ಮಾಡಿಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನ ದೇವರು ಆಶೀರ್ವದಿಸ್ತಾರೆ. ಚಿಕ್ಕವರ ಅಂತಿಲ್ಲ, ದೊಡ್ಡವರ ಅಂತಿಲ್ಲ, ಶ್ರೀಮಂತರ ಅಂತಿಲ್ಲ, ಬಡವರ ಅಂತಿಲ್ಲ, ಅನಾಥರ ಅಂತಿಲ್ಲ, ಯಾರೆಲ್ಲ ದೇವರು ಎಲ್ಲರನ್ನೂ ಆಶೀರ್ವಾದ ಮಾಡ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರಿಗೆ ಶುಭವಾಗಬೇಕೆಂದು ದೇವರ ಚಿತ್ತವಾಗಿದೆ. ಅರಣ್ಯಕಾಂಡ 24:1 ಹೇಳ್ತದೆ, ಇಸ್ರಾಯೇಲರಿಗೆ ಶುಭವಾಗಬೇಕು, ಅವರಿಗೆ ಒಳ್ಳೆಯದಾಗಬೇಕು. ಮೈಕ್ ಹಿಡ್ಕೊಂಡು ಹೋದ್ರೆ ಅವರಿಗೆ ಶುಭವಾಗಬೇಕೆಂದೇ ಯೆಹೋವನ ಚಿತ್ತವೆಂದು ಹಲ್ಲೆಲೂಯ. ದೇವರ ಚಿತ್ತ ಏನು? ದೇವರ ಚಿತ್ತ ಏನು? ನಿನಗೆ ಒಳ್ಳೇದಾಗ್ಬೇಕು. ಹಲ್ಲೆಲೂಯ. ನಿನಗೆ ಒಳ್ಳೇದಾಗ್ಬೇಕು. ಆಮೆನ್, ಹಲ್ಲೆಲೂಯ. ಯಾರಿಗೆ ಒಳ್ಳೇದಾಗ್ಬೇಕು? ನಿನಗೆ ಒಳ್ಳೇದಾಗ್ಬೇಕಂತ ದೇವರ ಚಿತ್ತ. ಹಲ್ಲೆಲೂಯ. ನನ್ನ ಚಿತ್ತ ಏನು? ನಿನಗೆ ಒಳ್ಳೇದಾಗಬಾರ್ದು. ಆಮೆನ್, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ ಅಂದ್ರೆ ಲೂಕ 24:50 ಲೂಕ 24:50 ಹೇಳ್ತದೆ, ಆತನು ಅವರನ್ನು ಬೆತಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಮೆನ್, ಹಲ್ಲೆಲೂಯ. ಯೇಸು ಅವರನ್ನು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿದ. ಆಶೀರ್ವಾದ ಎಂಬ ಪದ ಎಷ್ಟು ಮಧುರವಾದದ್ದು. ಜನರು ಆಶೀರ್ವಾದವನ್ನು ಹುಡುಕಿಕೊಂಡು ಅಲ್ಲೇ ಇಲ್ಲೇ ಓಡಾಡ್ತಾರೆ. ಹಲ್ಲೆಲೂಯ. ಆ ಪ್ರವಾದಿ ಹತ್ರ, ಈ ಪ್ರವಾದಿ ಹತ್ರ, ಆ ಚರ್ಚು, ಈ ಚರ್ಚು, ಆ ಪಾಸ್ಟ್ರು, ಈ ಪಾಸ್ಟ್ರು, ಆ ದೇವಸ್ಥಾನ, ಈ ದೇವಸ್ಥಾನ, ಆ ಸಭೆ, ಈ ಸಭೆ, ಎಲ್ಲಿ ಬೇಕಾದ್ರೆ ಓಡಾಡ್ತಾರೆ. ಹಲ್ಲೆಲೂಯ. ಇದ್ದಲ್ಲೇ ನೀನು ಕರೆಕ್ಟ್ ಆಗಿರು, ಆಶೀರ್ವಾದ ನೀನು ಹುಡ್ಕೊಂಡೇ ಬರುತ್ತೆ. ಹಲ್ಲೆಲೂಯ. ನಿನ್ನ ಮನಸ್ಸು ಚೆನ್ನಾಗಿರ್ಬೇಕು, ನಿನ್ನ ಸ್ವಭಾವ ಚೆನ್ನಾಗಿರ್ಬೇಕು, ನೀನು ಯಥಾರ್ಥವಾಗಿರ್ಬೇಕು. ನೀನಿರೋ ಜಾಗದಲ್ಲಿ ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಸಭೆಯಲ್ಲಿ ಕೂಟ ಹುರ್ಕೊಂಡು ಆರಾಮಾಗಿ ನಮ್ಮ ಸಭೆ ಇದೆ ಅನ್ಕೊಂಡು ಯಾರು ಇದಾರೋ ಅವ್ರ ದೇವರು ಕೈ ಬಿಟ್ಟೇ ಇಲ್ಲ. ಹಲ್ಲೆಲೂಯ. ಅವ್ರ ಕೈ ಬಿಟ್ಟೇ ಇಲ್ಲ. ದೇವರು ಒಳಗೆ ಆಶೀರ್ವಾದ ಮಾಡಿದ್ದಾನೆ, ಆದ್ರೆ ಹೇಳಲ್ಲ. ಹಲ್ಲೆಲೂಯ. ಆದ್ರೆ ದೇವರು ವಾಕ್ಯ ಹೇಳ್ತದೆ, ದೊಡ್ಡವರನ್ನ ಸಂಧಿಸುವಾಗ ಆಶೀರ್ವಾದ ಬೇಡ ಅಂತಾರೆ. ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುವಂತೆ ದೇವರ ಸೇವಕರಿಗೆ ಪತ್ರ ಬರೀತಾರೆ. ಅನೇಕರು ಹೇಳ್ತಾರೆ, ಪತ್ರ ಬರೆದು ಅಷ್ಟೇ ನಮಗಾಗಿ ಪ್ರಾರ್ಥನೆ ಮಾಡಿ ಅಂತ. ನಮ್ಮ ದೇವರು ಯಾವಾಗಲೂ ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ನಮ್ಮ ಬಗ್ಗೆ ಕರುಣೆ ಉಳ್ಳವನಾಗಿದ್ದಾನೆ, ಕನಿಕರ ಉಳ್ಳವನಾಗಿದ್ದಾನೆ.
ದೇವರು ಮಾನವನನ್ನ ಮೊದಲು ಸೃಷ್ಟಿಸಿದಾಗ ಎಲ್ಲದರ ಮೇಲೆ ಅಧಿಕಾರವನ್ನ ಕೊಟ್ಟು ಅವನನ್ನು ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಆದಮ ಅವಳನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ಅಧಿಕಾರವನ್ನ ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ ಕಳಿಸಿದ. ಹಲ್ಲೆಲೂಯಾ. ನಿಜವಾದ ಆಶೀರ್ವಾದ ಯಾವುದು ಗೊತ್ತಾ? ಯೇಸುವನ್ನ ಪಡೆದುಕೊಳ್ಳುವುದೇ ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಯೇಸುವನ್ನ ಹಿಂಬಾಲಿಸುವುದೇ ದೊಡ್ಡ ಆಶೀರ್ವಾದ. ಅದು ದೊಡ್ಡ ಆಶೀರ್ವಾದದ ಬುಗ್ಗೆ ಆಗಿದೆ. ಆದ್ದರಿಂದ ನಮಗೆ ರಕ್ಷಣಾನಂದ, ದೈವಿಕವಾದ ಸಮಾಧಾನ, ನಿತ್ಯತ್ವ, ಪವಿತ್ರಾತ್ಮನ ಅಭಿಷೇಕ ಇದೇ ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಯಾವಾಗಲೂ ಆರೋಗ್ಯವಾಗಿರೋದು, ನೆಮ್ಮದಿಯಾಗಿರೋದು, ಖುಷಿಯಾಗಿರೋದು, ನಗ್ನಗ್ತಾ ಇರೋದು, ಪ್ರಾರ್ಥನಾ ಆತ್ಮದಿಂದ ತುಂಬಿದವರಾಗಿ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಂತ ಆ ಮಕ್ಕಳೇ ನಿಜವಾದ ಆಶೀರ್ವಾದ. ಹಲ್ಲೆಲೂಯಾ. ಬಿರಿಯಾನಿ ಹೋಗ್ತದೆ ಬರ್ತದೆ, ಮನೆ ಹೋಗ್ತದೆ ಬರ್ತದೆ, ಹಣ ಬರ್ತದೆ ಹೋಗ್ತದೆ, ಬಟ್ಟೆ ಹೋಗ್ತದೆ ಬರ್ತದೆ, ಬಂಗಾರ ಹೋಗ್ತದೆ ಬರ್ತದೆ. ಯಾವುದು ಶಾಶ್ವತ ಅಲ್ಲ. ಪರಲೋಕ ಒಂದೇ ಶಾಶ್ವತ, ದೇವರ ಕೃಪೆ ಒಂದೇ ಶಾಶ್ವತ. ಹಲ್ಲೆಲೂಯಾ. ಏನನ್ನ ಇದು ನೆಮ್ಮದಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ದಿನಕ್ಕೆ 10 ಕೂದಲು ಉದುರ್ತಾ ಇದಾವೆ ಅಂದ್ರೆ ಏನ್ ಪ್ರಯೋಜನ? ಹಲ್ಲೆಲೂಯಾ. ಚಿಂತೆ ಮಾಡಿ 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 ತಲೆ ಕೂದಲೆಲ್ಲ ಉದುರ್ತಾ ಇದಾವೆ. ಹಲ್ಲೆಲೂಯಾ. ಕಣ್ಣು ಕೆಳಗಡೆಲ್ಲ ಕಪ್ಪಗಾಗ್ತಾ ಇದೆ, ಕೈ ಕಾಲೆಲ್ಲ ನಡುಗ್ತಾ ಇದಾವೆ, ರಾತ್ರಿ ನಿದ್ದೆ ಬರೋದಿಲ್ಲ, ಆ ಕಡೆ ಈ ಕಡೆ ಒದ್ದಾಡೋದು, ನೆಮ್ಮದಿ ಇಲ್ಲ. ಹಣ ಇದೆ ಕೈ ತುಂಬಾ, ಒಡವೆ ಇದೆ, ಬಟ್ಟೆ ಇದೆ, ಏನೆಲ್ಲ ಇದೆ, ಏನೆಲ್ಲ ಇದ್ರು ನೆಮ್ಮದಿ ಇಲ್ಲ. ಕಾರಣ ಒಂದೇ, ಯೇಸು ಇಲ್ಲ. ಯೇಸು ಇಲ್ಲದಕ್ಕೆ ಶಿಷ್ಯರೆಲ್ಲ ಬರಿದಾಗಿ ಹೋಗ್ಬಿಟ್ಟಿದ್ರಲ್ಲ. ಹಲ್ಲೆಲೂಯಾ. ಏನ್ ಮಾಡೋದು? ಎಲ್ಲ ಕಡೆ ಬಲೆ ಬೀಸ್ತಾ ಇದ್ದಾರೆ, ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಏನು ಇಲ್ಲ. ಹಲ್ಲೆಲೂಯಾ. ಮರುಭೂಮಿ. ಹಲ್ಲೆಲೂಯಾ. ಯಾವಾಗ ಯೇಸು ಬಂದೋ ಅವಾಗ ತುಂಬಿ ಉಕ್ಕಿ ಹರಿತಾ ಇದೆ ಮೀನುಗಳು. ಹಲ್ಲೆಲೂಯಾ. ಯೇಸು ಇಲ್ಲದ ಜೀವನ ಬರಡಾದ ಭೂಮಿಯಿಂದ ಹಾಗೆ. ನೀನ್ ಏನ್ ಸಂಪಾದನೆ ಮಾಡಿದ್ರು ಡ್ರೈ ಆಗ್ತಾನೆ ಇರುತ್ತೆ, ಸೋತಾನೆ ಇರುತ್ತೆ, ತೂತು ಕೆಳಗಡೆ ಹೋಗ್ತಾನೆ ಇರುತ್ತೆ, ಎಲ್ಲ ಡ್ರೈ ಆಗಿ ಹೋಗ್ತಾನೆ ಇರುತ್ತೆ. ನೀನು ಎಲ್ಲಿ ತರ್ತೀಯೋ ಅದು ಎಲ್ಲೋ ಒಂದ್ ಕಡೆ ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ಯೇಸು ಇಲ್ಲದ ಜೀವನ ಆನಂದ ಇಲ್ಲ. ಹಲ್ಲೆಲೂಯಾ. ಆಶೀರ್ವಾದದ 3 ವಿಧವಾದ ವಿಂಗಡಿಸಬಹುದು. ಮನುಷ್ಯನ ಮೂಲಕ ಬರುವ ಆಶೀರ್ವಾದ. ಯಾರ ಮೂಲಕ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಮೂಲಕ ಬರುವ ಆಶೀರ್ವಾದ, ಸೈತಾನನ ಮೂಲಕ ಬರುವ ಆಶೀರ್ವಾದ, ದೇವರ ಮೂಲಕ ಬರುವ ಆಶೀರ್ವಾದ. ಹಲ್ಲೆಲೂಯಾ. ಯಾವ್ದು ಬೇಕು? ಆಮೇಲೆ ನಾಳೆ ನಾನು ಒಂದು 50,000 ಕೊಡ್ತೀನಿ ಅಂದ್ರೆ ಬಿಡ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮಕ್ಕಳು ತಂದೆ ತಾಯಿಗಳ ಮೂಲಕ ಆಶೀರ್ವದಿಸಲ್ಪಡ್ತಾರೆ. ತಂದೆ ತಾಯಿಗಳು ನೀತಿವಂತರಾಗಿ ಮಕ್ಕಳನ್ನ 1000 ತಲೆವರೆಗೂ ಆಶೀರ್ವದಿಸಲ್ಪಡ್ತಾರೆ. ಮನೆ ಮತ್ತು ಐಶ್ವರ್ಯ ತಂದೆಗಳಿಂದ ಬಂದ ಹಕ್ಕು. ಸೈತಾನಿಂದ ಬರುವ ಆಶೀರ್ವಾದಗಳು ಯಾವುದು? ತಾತ್ಕಾಲಿಕ ಸಂತೋಷ. ಹಲ್ಲೆಲೂಯಾ. ಆದ್ರೆ ನಂತರ ಅದು ಕಹಿಯಾಗಿ ಅನುಭವವಾಗ ಕಹಿಯಾಗಿ ಹೋಗ್ಬಿಡುತ್ತೆ. ಸೈತಾನ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ, ಆಶೀರ್ವಾದ ಮಜಾ ಮಾಡು, ಹಣ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಆದ್ರೆ ಅದನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಬರ್ತಾ ಅದು ಕಹಿಯಾಗಿ ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಿನ್ನಕ್ ಬರಲ್ಲ, ನುಂಗಕ್ ಬರಲ್ಲ, ಉಗಿಯಕ್ ಬರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳ್ಳಿ ನಾಣ್ಯಗಳು ನೋಡಿ ನೀವು, ಬೆಳ್ಳಿ ನಾಣ್ಯಗಳು ಮನುಷ್ಯನಿಂದ ಸೈತಾನನು ಕೊಟ್ಟ. ಯೂದನು ಅದನ್ನ ಸುಖ ಪಡ್ಲಿಲ್ಲ. ಸುಖ ಪಟ್ನ? ಸೈತಾನ್ ಕೊಟ್ಟ ಐಶ್ವರ್ಯ ಸುಖ ಪಟ್ನ? 2 ದಿನ ಜೀವನ ಮಾಡಿದ ಯೂದನು ಸುಖ ಪಟ್ನ? ಇಲ್ಲ. ಮೋಸದಿಂದ ಬಂದದ್ದು, ಸೈತಾನದಿಂದ ಬಂದದ್ದು ಅದು ಸುಖ ಕೊಡೋದಿಲ್ಲ. ಹಲ್ಲೆಲೂಯಾ. ಮೋಸದಿಂದ ಮಾಡಿದ ಯಾವುದು ನಮಗೆ ಸುಖ ಕೊಡೋದಿಲ್ಲ. ನಾಮಾನನಿಂದ ಪಡೆದ ಹಣ ಗೆಹಜಿಯನು, ಅವನು ಸುಖ ಪಟ್ನ? ನಾಮಾನನಿಂದ ಕದ್ದುಕೊಂಡ. ಗುರುಗಳೇ ಕಾಣಿಕೆ ತಗೊಳ್ಳೋದು ಬಿಟ್ಟರು, ಶಿಷ್ಯ ತಗೊಳ್ತಾ ಇದ್ದಾನೆ. ಯಾರಿಗೆ ಬಂತು ಶಾಪ? ನಾಮಾನನಿಗೆ. ಗೆಹಜಿಯನಿಗೆ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಕುಷ್ಠ ರೋಗ ತಂದಿತ್ತು. ಹಲ್ಲೆಲೂಯಾ. ಆದ್ರಿಂದ ಸೈತಾನನು ಪ್ರಬೋಧಿಸುವಾಗ ನಾವು ಎಚ್ಚರದಿಂದ ಇರೋಣ. ಅನೇಕರು ಬಹಳಷ್ಟು ಸಂಪತ್ತ ಹೊಂದಿರಬಹುದು, ಆದ್ರೆ ಅದನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ರೋಗಗಳಿಂದ ಸಂಕಟಗಳಿಂದ ಕೂಡಿದವರಾಗಿ ಮರಣ ಹೊಸ್ತಿಲಲ್ಲಿ ನಿಂತು ಬಿಡುತ್ತಾರೆ. ಇನ್ನು ಅನೇಕರಿಗೆ ಐಶ್ವರ್ಯವಿದ್ದರೂ ಯಾವಾಗಲೂ ದುಗುಡು, ಭಯ, ಮನಃಶಾಂತಿ ಇಲ್ಲ, ಅನಾರೋಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಹಣ ಇಲ್ಲವರಿಗೆ ನಿದ್ದೆನೇ ಬರಲ್ಲ.
ಹಣ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ, ದುಗುಡು ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ಹಣ ಯಾರ ತೆಗಿರೋದಿಲ್ಲ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಇಲ್ಲ, ಭಯ ಇಲ್ಲ, ಆತಂಕ ಇಲ್ಲ, ಜ್ಞಾನತೆ ಇರ್ತದೆ. 10:22 ಹಲ್ಲೆಲೂಯಾ. ಯೆಹೋವನ ಆಶೀರ್ವಾದ, ಜೋರಾಗಿ ಹೇಳ್ರಿ, ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಅದರಲ್ಲಿ ವ್ಯಸನ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ದೇವರು ಕೊಡುವ ಆಶೀರ್ವಾದದಲ್ಲಿ ಕಲ್ಮಶ ಇಲ್ಲ. ಇದೆಯಾ? ಹಲ್ಲೆಲೂಯಾ. ನೀನೇನಾದ್ರೂ ಊಟ ಕೊಟ್ರೆ ಉಪ್ಪಾದ್ರೂ ಇರಲ್ಲ, ಖಾರ ಆದ್ರೂ ಇರಲ್ಲ. ಹಲ್ಲೆಲೂಯಾ. ಹುಳಿ ಆದ್ರೂ ಇರಲ್ಲ, ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಆದ್ರೆ ದೇವರು ಕೊಟ್ರೆ ಅದರಲ್ಲಿ ಮಿಸ್ಟೇಕೇ ಇಲ್ಲ. ಹಲ್ಲೆಲೂಯಾ. ಅದರಲ್ಲಿ ವ್ಯಸನವೇ ಇಲ್ಲ. ಆಮೆನ್. ಹಿಂದ್ಗಡೆ ಇರೋರು ಆಮೆನ್. ಹಲ್ಲೆಲೂಯಾ. ಅದರಲ್ಲಿ ವ್ಯಸನ ಇಲ್ಲ. ದೇವರು ಕೊಟ್ರೆ ಅದನ್ನು ಸಮೃದ್ಧಿಯಾಗಿ ಅನುಭವಿಸಬೇಕು, ಕೊಡ್ತಾನೆ. ಅದರಲ್ಲಿ ವ್ಯಸನ ಇಲ್ಲ. ಯಾಕಂದ್ರೆ ಆ ದೇವರು ಕೊಟ್ಟದ್ದು. ನಿಜವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಏನ್ ಮಾಡಬೇಕು? ಏನ್ ಮಾಡಬೇಕು ಮಾಡ್ಬೇಕಂದ್ರೆ ಮೊದಲನೇ ಪಾಯಿಂಟ್, ನೀತಿವಂತನಾಗಿರ್ಬೇಕು. ಹಲ್ಲೆಲೂಯಾ. ನೀತಿವಂತನಾಗಿರು. ಜ್ಞಾನೋಕ್ತಿ 10:6ನೇ ವಚನ ಹೇಳ್ತದೆ. ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ. ಆಮೆನ್. ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಹಲ್ಲೆಲೂಯಾ. ಕೀರ್ತನೆ 92:12ನೇ ವಚನ. ಅವನು ಹೇಗೆ ಬೆಳಿತಾನೆ? ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಆಮೆನ್. ನೀನು ನೀತಿವಂತನಾದ್ರೆ ಖರ್ಜೂರದ ಮರದ ಹಾಗೆ ಬೆಳೆಯುತ್ತೀಯ. ನೀತಿವಂತರು ಯಾರು? ಯಾರು ದೇವರಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯುತ್ತಾರೋ ಅವರೇ ನೀತಿವಂತರು. ಹಲ್ಲೆಲೂಯಾ. ದೇವರ ಭಯ ಇದ್ರೆ ನೀತಿವಂತನಾಗ್ತೀಯ ನೀವು. ದೇವರ ಭಯ ಹೆಂಗಂದ್ರೆ, ಅಯ್ಯೋ ನಾನು ಎದ್ದ ತಕ್ಷಣ ಇವತ್ತು ಪ್ರಾರ್ಥನೆ ಮಾಡದೆ ನಾನು ಊಟ ಮಾಡಬಾರ್ದು, ನಾನು ಇವತ್ತು ಚರ್ಚಿಗೆ ಹೋಗದೆ ನಾನು ಯಾವ ಕೆಲಸ ಮಾಡಬಾರ್ದು, ಅಯ್ಯೋ ನಾನು ದೇವರಿಗೆ ಕೊಡದೆ ನಾನು ಉಪಯೋಗ ಮಾಡಬಾರ್ದು ಅನ್ನುವ ಆ ಭಯ ನಿನ್ನ ಒಳಗಡೆ ಇದ್ರೆ ನೀನು ಖಂಡಿತವಾಗಿ ದೇವರು ಯಾರು ನಿನ್ನ ನೀತಿವಂತನಂತ ಬರೆದು ಕೊಡೋದು ಬೇಡ, ದೇವರೇ ಬರೀತಾನೆ. ಹಲ್ಲೆಲೂಯಾ. ದೇವರೇ ಬರೀತಾನೆ, ದೇವರ ಸೈನ್ ಆಗ್ತಾನೆ, ನೀನು ನೀತಿವಂತನೆ ಮದಾಗೆ. ಹಲ್ಲೆಲೂಯಾ. ಅಂತವನು ಯಾವಾಗೂ ನೀತಿ ನ್ಯಾಯಗಳನ್ನ ಪ್ರೀತಿಸುತ್ತಾನೆ. ಅಂತವನು ಏನ್ ಮಾಡ್ತಾನೆ? ನೀತಿ ನ್ಯಾಯಗಳನ್ನ ಏನ್ ಮಾಡ್ತಾನೆ? ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಮಾರ್ಗದಲ್ಲಿ ನಡೆಯುತ್ತಾನೆ. ತನ್ನ ಮನಸ್ಸಾಕ್ಷಿ ತಕ್ಕಂತೆ ಇತರರಿಗೆ ಒಳ್ಳೇದು ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ನೀತಿವಂತನ ಕೆಲಸ ಏನೇನು ಗೊತ್ತಾ? ಅವನು ಯಾವಾಗಲೂ ನ್ಯಾಯವನ್ನ ಪ್ರೀತಿಸುತ್ತಾನೆ. ನ್ಯಾಯವಾಗಿರ್ತಾನೆ ಅವನು. ಕರೆಕ್ಟ್ ಆಗಿ ತಿಳ್ಕೊಂಡು ನೀತಿವಂತರಂದ್ರೆ ಯಾರು ಅಂತ ಯಾರಾದ್ರೂ ಕೇಳ್ತಾರೆ, ನೀತಿವಂತರಂದ್ರೆ ಏನಪ್ಪಾ ಅಂತ. ಹಲ್ಲೆಲೂಯಾ. ಅವನು ದೇವರ ಮಾರ್ಗದಲ್ಲಿ ನಡೀತಾನೆ, ಬೇರೆ ಮಾರ್ಗದಲ್ಲಿ ನಡೆಯಲ್ಲ ಅವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಒಂದು ಹೇಳ್ತೀನಿ ನಿಮಗೆ, ನೀವು ದೇವರ ದಾರಿಯಲ್ಲಿ ನೀವು ನಡೆದ್ರೆ ನಿನ್ನ ಸಂಸಾರ, ನಿನ್ನ ಕುಟುಂಬ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಅದರಲ್ಲಿ ಕಲ್ಮಶನೇ ಇರೋದಿಲ್ಲ. ಹಲ್ಲೆಲೂಯಾ. ನೀನು ಯಾರಾದ್ರೂ ಯಾರ ಮಾತು ಕೇಳಿ ನೀನು ಆ ಮಾರ್ಗದಲ್ಲಿ ನಡೆದ್ರೆ ಆ ಮಾರ್ಗ ಶಾಶ್ವತವಾಗಿರೋದಿಲ್ಲ. ಅದು ಮುಂದೆ ಮುಳ್ಳು ಬೇಲಿಗಳಿರುತ್ತೆ. ದೇವರು ಹೇಳಿದಾಗ ನಡಿ, ದೇವರ ಮಾರ್ಗದಲ್ಲಿ ನಡಿ. ನೀತಿವಂತನ ಮಾರ್ಗ ಎರಡನೇದು. ಮೂರನೇದು, ತನ್ನ ಮನಸ್ಸಾಕ್ಷಿ ತಕ್ಕಂತೆ ಎಲ್ಲರಿಗೂ ಒಳ್ಳೇದು ಮಾಡು. ಒಳ್ಳೇದು ಮಾಡು, ಯಾರಿಗೂ ಮೋಸ ಮಾಡಬೇಡ. ನಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರ್ದು, ನಮ್ಮಿಂದ ಯಾರ ಮನಸ್ಸಿಗೆ ನೋವಾಗಬಾರ್ದು. ಹಲ್ಲೆಲೂಯಾ. ಆದಷ್ಟು ನಮ್ಮಿಂದ ಸಂಬಂಧಿಕರಿಗಾಗಲಿ, ಕುಟುಂಬಕ್ಕಾಗಲಿ, ಸಭೆಗಾಗಲಿ, ಪಾಸ್ಟರ್ಗಾಗಲಿ ನೋವಾಗಬಾರ್ದು. ನೀನು ನೆಮ್ಮದಿಯಾಗಿರಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮಿಂದ ಯಾರಿಗೂ ನೋವಾಗಬಾರ್ದು. ಅದು ನೀತಿವಂತನ ಗುಣ. ಒಳ್ಳೇದು ಮಾಡ್ಬೇಕು ನಾವು. ಹಲ್ಲೆಲೂಯಾ. ಒಳ್ಳೇದು ಮಾಡ್ಬೇಕು. ಹಲ್ಲೆಲೂಯಾ. ನಮ್ಮಿಂದ ಯಾರಿಗೂ ನೋವಾಗಬಾರ್ದು. ಹಲ್ಲೆಲೂಯಾ. ಹಾಗಾದ್ರೆ ಓದ್ರಿ ಕೀರ್ತನೆ 37:25ನೇ ವಚನ. ದಾವೀದನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಓದ್ರಿ 37:25ನೇ ವಚನ. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಆಮೆನ್. ಹಲ್ಲೆಲೂಯಾ. ನಾನು ಬಾಲಕನಾಗಿದ್ದೆ,
ಈಗ ವೃದ್ಧನಾಗಿದ್ದೇನೆ. ಹಲ್ಲೆಲೂಯ. ದಾವೀದನ ಅನುಭವ ಹೇಳ್ತಾನೆ, ನಾನು ಚಿಕ್ಕಂದಿನಿಂದ ಇವತ್ತಿನವರೆಗೂ ನಾನು ನೋಡಿದ್ದೇನೆ, ಯಾರು ದೇವರಲ್ಲಿ ಇದ್ದಾರೋ, ನೀತಿವಂತನಾಗಿದ್ದಾನೋ, ಅವನು ಯಾವತ್ತೂ ದಿಕ್ಕಿಲ್ಲದ ಬೀಳಲಿಲ್ಲ, ಭಿಕ್ಷೆ ಬೇಡಿ ತಿನ್ನಲಿಲ್ಲ. ಹಲ್ಲೆಲೂಯ. ಕೈ ಚಾಚ ದೇವರು ಹೇಳಿದ್ದಾನೆ, ನೀನು ಕೈ ಚಾಚು ಅಂತ ಹೇಳಿಲ್ಲ, ನೀನು ಕೊಡುವ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ನಾವು ಪೂರ್ತಿ ಓದುವಾಗ ಅಲ್ಲಿಂದ 14ನೇ ವಚನವರೆಗೂ ನೀನು ಏನ್ ಮಾಡ್ಬೇಕಂತ ಹೇಳಿದ್ದಾನೆ. ಆಮೇಲೆ ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ದೇವರು ವಾಕ್ಯ ಹೇಳ್ತದೆ, ಅದನ್ನ ಓದಬೇಡ್ರಿ. ನೋಡಿ, ನೀನು ಭಿಕ್ಷೆ ಬೇಡಬಾರದಂದ್ರೆ, ನೀನು ಕೇಳಬಾರ್ದಂದ್ರೆ, ಹಲ್ಲೆಲೂಯ, ನೀತಿವಂತನಾಗಿ ಬದುಕು. ದಾವೀದನು ಹೇಳ್ತಾನೆ, ಭಿಕ್ಷೆ ಬೇಡ ತಿನ್ನೋದು ನಾನು ಇದುವರೆಗೂ ನೋಡಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾವೆಲ್ಲ ಅದನ್ನ ಹಾಕಿ ಬಂದಿದೀವಲ್ಲ, ಆದ್ರೆ ರೋಡಲ್ಲಿ ಭಿಕ್ಷೆ ಬೇಡಿಲ್ಲ. ಹೌದಲ್ವಾ? ಯಾವಾಗ ಬೈಬಲ್ ನಮ್ಗೆ ಬಂತೋ, ಯಾವಾಗ ಕಮಿಟ್ ಆದ್ನೋ, ದೇವರ ಸೇವೆಗೆ ಕಮಿಟ್ ಆದ್ನೋ, ಅವತ್ತಿಂದ ಇವತ್ತಿನವರೆಗೂ. ಆದ್ರಿಂದ ದೇವರು ಎಷ್ಟು ಕೃಪೆ ಮಾಡಿದಾರಂದ್ರೆ, ಇದುವರೆಗೂ ಭಿಕ್ಷೆ ಬೇಡಿ ತಿನ್ನೋದನ್ನ ನೀವು ಕೊಡೋದಿಲ್ಲ. ನೀತಿವಂತನಾಗಿ ಬದುಕು, ಕೈ ಚಾಚದಾಗಿ ದೇವರು ಮಾಡಿ. ಹಲ್ಲೆಲೂಯ. ಹಾಗಾದ್ರೆ ನೀತಿವಂತನಾದ ಮನುಷ್ಯನು ಯಾರು? ಯಾವನು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ. ಕೀರ್ತನೆ 24:4-5 ವಚನ. ಹಲ್ಲೆಲೂಯ. ನಿದ್ದೆ ಬರ್ತಾ ಇದೆಯಾ? ಎಲ್ಲ ಜೋರಾಗಿ ಹಲ್ಲೆಲೂಯ ಹೇಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಹೋಗ್ರಿ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಯೆಹೋವನ ಪರ್ವತವನ್ನ ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತ, ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಆಮೆನ್. ನಿನಗೆ ಆಶೀರ್ವಾದ ಬರಬೇಕಂದ್ರೆ ಇಷ್ಟೇ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ಅಯೋಗ್ಯ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ಬೇಡ. ಮೋಸ ಪ್ರಮಾಣ ಮಾಡೋದು, ನಾನು ನೋಡಿಲ್ಲ ಅಂದ್ರೂ ನೋಡಿದೆ ಅಂತ ಹೇಳೋದು. ಹಲ್ಲೆಲೂಯ, ಹಲ್ಲೆಲೂಯ. ಶುದ್ಧ ಹಸ್ತ, ಕೈ ಚೆನ್ನಾಗಿರ್ಬೇಕು. ಎಲ್ಲಿ ಏನು ಒಪ್ಪಿಸ್ಕೊಟ್ರು ಕೈ ಶುದ್ಧ ಇರ್ಬೇಕು. ಎಲ್ಲಿ ₹1 ಕೂಡ ಕದಿಬಾರ್ದು. ಶುದ್ಧ ಹಸ್ತ ಇರ್ಬೇಕು. ಮನಸ್ಸು ಸ್ವಚ್ಛವಾಗಿರ್ಬೇಕು. ಎಂತ ಮನಸ್ಸು? ಎಂತ ಮನಸ್ಸು? ನೀರನ್ನ ನೀರು ಯಾಕೆ ದೇವರು ಎಲ್ಲದಕ್ಕೂ ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾನಂದ್ರೆ, ನೀರು ಶುದ್ಧ ಮಾಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನೀರಿನ ಹಾಗೆ ನಿನ್ನ ಮನಸ್ಸಿರ್ಬೇಕು. ನೀರಿನಲ್ಲಿ ಕಲ್ಮಶ ಇರೋದಿಲ್ಲ, ಹಾಗೆ ನಿನ್ನ ಮನಸ್ಸಲ್ಲಿ ಕಲ್ಮಶ ಇರಬಾರ್ದು. ಹಲ್ಲೆಲೂಯ. ಒಳಗೊಂದು ಹೊರಗೊಂದು ಇದ್ದಾಗ ನಿನ್ನ ಆಶೀರ್ವಾದ ನೀನೇ ಕಳ್ಕೊತೀಯ, ಬೇರೆ ಯಾರಿಲ್ಲ. ಹಲ್ಲೆಲೂಯ. ಶುದ್ಧ ಹಸ್ತ, ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ ಪರ್ವತ ಆಗ್ತಾನೆ. ಅವನಿಗೆ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ನೀತಿವಂತರ ಎನಿಸಿಕೊಂಡವರಿಗೆ ಮೊದಲನೇ ಸಾಕ್ಷಿ ಯಾರು ಗೊತ್ತಾ? ಹೇಬೇಲನು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಹೇಬೇಲಲ್ಲ, ಬೈಬಲ್ ಅಲ್ಲಿರುವ ಹೇಬೇಲನು. ಹಲ್ಲೆಲೂಯ. ಅವನು ಸತ್ತು ಹೋಗಿದ್ದರು, ಇಂದಿಗೂ ಅವನ ಸಾಕ್ಷಿ ನಿಂತಿದ್ದಾನೆ. ನೀತಿವಂತರೆಂದು ಕರೆಸಿಕೊಂಡ ಎರಡನೇ ವ್ಯಕ್ತಿ ಯಾರು ಗೊತ್ತಾ? ಯಾರು? ನೋಹ. ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇ ವ್ಯಕ್ತಿ ಯಾರು? ನೋಹ. ಹಲ್ಲೆಲೂಯ, ಹಲ್ಲೆಲೂಯ. ಮೂರನೇ ವ್ಯಕ್ತಿ ಯಾರು? ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ನೀತಿವಂತನಾಗಿ, ಆದಿಕಾಂಡ 6:9 ನೀತಿವಂತನಾಗಿ ತಪ್ಪಿಲ್ಲದವನಾಗಿ ಇದ್ದದ್ದರಿಂದ ದೇವರು ಜಲಪ್ರಳಯ ಬಂದಾಗ ನೋಹನನ್ನ ಕಾಪಾಡುವುದಷ್ಟೇ ಅಲ್ಲದೆ ಅವನ ಕುಟುಂಬವನ್ನ ಕೂಡ ದೇವರು ಕಾಪಾಡಿದ್ರು. ಹಲ್ಲೆಲೂಯ. ಅಬ್ರಹಾಮನ ಒಂದು ಪ್ರಾರ್ಥನೆ ಮಾಡ್ತಾನೆ, ದೇವರೇ 10 ಜನ ಇದ್ರೆ ಬಿಡ್ತೀಯಪ್ಪ, 50 ಜನ ಇದ್ರೆ ಬಿಡ್ತೀಯಪ್ಪ, 20 ಜನ ಇದ್ರೆ ಬಿಡ್ತೀಯಪ್ಪ, ಇನ್ನೊಂದ್ಸಾರಿ ಕೇಳ್ಬಿಡ್ತೀನಿ, ಒಂದು 100 ಜನ ಇದ್ರೆ ಬಿಟ್ಬಿಡ್ತೀಯಪ್ಪ ಅಂತ. ಹಲ್ಲೆಲೂಯ. ನಿನ್ನ ಮನೆಯಲ್ಲಿ ನೀತಿವಂತನಾಗಿ ಒಬ್ಬನಿದ್ದರೆ ನಿನ್ನ ಕುಟುಂಬನ ದೇವರು ಕಾಪಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಏನ್ ಪ್ರಾರ್ಥನೆ ಮಾಡ್ತೀವಿ, ಏನ್ ಉಪವಾಸ ಮಾಡ್ತೀನಿ, ಏನ್ ಚರ್ಚ್ಗೆ ಹೋಗ್ತೀಯ, ಪಾಸ್ಟ್ ಒಂದು ಬುದ್ಧಿ ಇಲ್ಲ ಅಂತ, ನಿನ್ಗೂ ಬುದ್ಧಿ ಇಲ್ವಾ ಅಂತ
ಬೈತಾರ ನೋಡಿ, ಅವಾಗ ಗೊತ್ತಾಗುತ್ತೆ ನೀನು ಒಬ್ಬರ ನೀತಿವಂತರಾಗಿ ಮಾಡುವ ಪ್ರಾರ್ಥನೆಯಿಂದ ದೇವರು ಕೇಳಿ ಅದರ ಸೋದೋಮ ಗೊಮ್ಮರ ನಾಶನದಲ್ಲಿ ನೋಹನ ಕುಟುಂಬವನ್ನ ದೇವರು ಕಾಪಾಡಿದ್ರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನು ನೀತಿವಂತರಾಗಿ ಮಾಡುವನು ಯೇಸು ಕ್ರಿಸ್ತನು. ನಮ್ಮ ಎಲ್ಲಾ ದ್ರೋಹಗಳು ತನ್ನ ರಕ್ತದ ಮೂಲಕ ಹೋಗಲಾಡಿಸುವನಾಗಿದ್ದಾನೆ. ಹಲ್ಲೆಲೂಯ. ಅವರು ನೀತಿವಂತರೆಂದು ನಿರ್ಣಯಿಸಿ ನಿರ್ಣಯವನ್ನ ಹೊಂದುವನು. ದೇವರ ಉಚಿತಾರ್ಥ ವರ ಯಾವುದಂದ್ರೆ ಕೃಪೆಯಿಂದಲೇ. ನಿನ್ನ ನೀತಿವಂತರೆಂಬ ಪಟ್ಟ ನಿನಗೆ ಬರಬೇಕಂದ್ರೆ ದೇವರ ಕೃಪೆ ಬರಬೇಕು. ನನ್ನ ನ್ಯಾಯ ಸ್ಥಾಪಕನು ಸಮೀಪದಲ್ಲಿದ್ದಾನೆ ಅಂದ್ರೆ ದೇವರು ನ್ಯಾಯ ಮಾಡುವ ದೇವರು. ನಾನು ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ. ಎದರಿಂದ? ಯೇಸುವನ್ನ ನಂಬುವುದರಿಂದ ನೀನು ನೀತಿವಂತನಾಗಿದ್ದೀರಿ. ಹಲ್ಲೆಲೂಯ. ಇವತ್ತು ಯೇಸುವನ್ನ ನಂಬಿದ್ರಿಂದ ನೀ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟವನಾಗಿ ಎಲ್ಲಾ ಚಟಗಳಿಂದ ನೀನು ಶುದ್ಧನಾಗಿದ್ದೀರಿ. ಹಲ್ಲೆಲೂಯ, ಹಲ್ಲೆಲೂಯ. ನೀತಿವಂತನು ಯಾವ ರೀತಿ ಇರ್ತಾನೆ? ಶಿಷ್ಟನು ಮೋಸಕ್ಕೆ ಅಸಹ್ಯ ಪಡುತ್ತಾನೆ. ನೀತಿವಂತನು ಮೋಸಕ್ಕೆ ಅಸಹ್ಯ ಪಡುತ್ತಾನೆ. ಶಿಷ್ಟರ ಉದ್ದೇಶ ನ್ಯಾಯವಾಗಿರುತ್ತೆ. ಶಿಷ್ಟನ ತುಟಿ ಉಚಿತ ವಚನವನ್ನ ಮಾಡ್ತಾನೆ. ಹಲ್ಲೆಲೂಯ. ಶಿಷ್ಟನ ಹೃದಯ ವಿಮೋಚಿಸುವ ಹೃದಯವಾಗಿರ್ತದೆ. ಹಲ್ಲೆಲೂಯ. ಸತ್ಯವೇದದಲ್ಲಿರುವ ವ್ಯಕ್ತಿಗಳ ಗುಣಗಳು ಅಭ್ಯಾಸ ಮಾಡ್ತಾ ಹೋದರೆ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಇದು ರೆಫರೆನ್ಸ್ಗಳು ಹೇಳಕ್ಕೆ ನನ್ನ ಟೈಮ್ ಇಲ್ಲ. ಇನ್ನು ಎರಡನೇದಾಗಿ ನಂಬಿಗಸ್ತರಾಗಿರೋದ್ರಿಂದ ಆಶೀರ್ವಾದ ಪಡ್ಕೊಳ್ತೇವೆ. ಎರಡನೇದೇನು? ನಂಬಿಗಸ್ತರಾಗಿ. ಜ್ಞಾನೋಕ್ತಿ 28:20. ಜ್ಞಾನೋಕ್ತಿ 28:20. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಬೇಗ ಶ್ರೀಮಂತನಾಗಬೇಕು ಅನ್ನೋನು ದಂಡನೆಗೆ ಗುರಿ ಆಗ್ತಾನೆ. ಹಲ್ಲೆಲೂಯ. ನಂಬಿಗಸ್ತನಾಗಿರುವವನು ಆಶೀರ್ವಾದ ಪೂರ್ಣವಾಗಿ ಹೊಂದಿಕೊಳ್ತಾನೆ. ಹಲ್ಲೆಲೂಯ. ಈಗಿರುವ ಪ್ರಪಂಚದಲ್ಲಿ ಜನರು ನಂಬಿಕೆ ಕಡಿಮೆ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ವಂಚನೆ ಕಾಣ್ತಾ ಇದೆ. ದೇವರು ಯಾವಾಗಲೂ ನಂಬಿಗಸ್ತರಾಗಿರಬೇಕೆಂದು ಆಶಿಸುವನಾಗಿರುತ್ತಾನೆ. ಹಲ್ಲೆಲೂಯ. ಎಲ್ಲಿ ನೋಡಿದ್ರು ಜನರ ನಂಬಿಕೆ ಕಮ್ಮಿ ಆಗ್ತಾ ಇದೆ, ಪ್ರೀತಿ ಕಮ್ಮಿ ಆಗ್ತಾ ಇದೆ, ತಾಳ್ಮೆ ಕಮ್ಮಿ ಆಗ್ತಾ ಇದೆ, ದೇವರ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಮಾಡಿದ ಆಶೀರ್ವಾದವನ್ನ ಮರ್ತ್ಬಿಟ್ಟು ಈಗ ದೇವರ ಆಶೀರ್ವಾದ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿದ್ದಾನೆ ದೇವರು? ದೇವ್ರಂತ ಬಡ್ಕೋತ ಯಾವ ದೇವರು? ಎಲ್ಲಿ ದೇವ್ರು? ಏನ್ ಮಾಡ್ತಾರೆ ದೇವ್ರು ಅಂತ? ಹಲ್ಲೆಲೂಯ. ನಂಬಿಕೆ ಕಮ್ಮಿ ಆಗ್ತಾ ಇದೆ, ಜನರ ಪ್ರೀತಿ ತನಗಾಗ್ತಾ ಇದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಕೀರ್ತನೆ 51:6 ವಚನ ಹೇಳ್ತದೆ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನ ನನಗೆ ತಿಳಿಯಪಡಿಸು. ಆಮೆನ್. ದೇವರು ಅಬ್ರಾಮನನ್ನ ಆಶೀರ್ವಾದ ಮಾಡಿದ ಕಾರಣ ಅವನು ದೇವರಿಗೆ ನಂಬಿಗಸ್ತನಾಗಿದ್ದ. ಹಲ್ಲೆಲೂಯ. ನಾವು ಸ್ವಲ್ಪದರಲ್ಲಿ ನಂಬಿಗಸ್ತರಾದ್ರೆ ದೇವರು ನಮ್ಮನ್ನ ದೊಡ್ಡ ಕೆಲಸದಲ್ಲಿ ಇರ್ತಾನೆ. ಹಲ್ಲೆಲೂಯ. ಅವುಗಳ ಮೇಲೆ ನಮಗೆ ಅಧಿಕಾರ ಕೊಡ್ತಾನೆ. ಹಲ್ಲೆಲೂಯ. ದೇವರು ನಿನಗೆ ಚಿಕ್ಕದೇ ಕೆಲಸ ಕೊಡ್ಲಿ, ಕರೆಕ್ಟ್ ಆಗಿ ಮಾಡು, ನಂಬಿಗಸ್ತರಾಗಿ ಮಾಡು, ಭಯ ಭಕ್ತಿಯಿಂದ ಮಾಡು. ಹಲ್ಲೆಲೂಯ. ಅಯ್ಯೋ ಇದೇ ನೋಡಿ ಚಿಕ್ಕದಂತ ಅನ್ಕೋಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಮ್ಮ ಸಭೆ ಚಿಕ್ಕದಾಗಿದೆ, ಆದ್ರೆ ನಮ್ಮ ಸಭೆಯನ್ನು ನಾನು ಬಹಳ ಪ್ರೀತಿ ಮಾಡ್ತೀನಿ. ನನಗೆ ಎಲ್ಲಿದ್ರು ಸಂಡೆ ಬಂದ್ರೆ ನನಗೆ ಬಹಳ ಸಂತೋಷ. ಮತ್ತೆ ಎಲ್ಲೇ ದೂರ ಹೋದ್ರೆ ನಾನು ಸಂಡೆ ಇಲ್ಲಿ ಇರ್ಬೇಕು ಅನಿಸ್ಬಿಡ್ತದೆ. ಹಲ್ಲೆಲೂಯ. ಯಾಕಂದ್ರೆ ನೋಡಿ, ನಾವು ಬೆಳಗಿನ ಆರಾಧನೆಯಲ್ಲಿ ಒಂದು 5-6 ಜನ ಯವನಸ್ಥರು ಇರ್ತಾರೆ, ಆದ್ರೂ ಎದ್ದು ಬಿದ್ದು ಓಡಿ ಹೋಗ್ತೀವಿ. ಯಾಕಂದ್ರೆ ದೇವರು ಇದನ್ನೆಲ್ಲ ನೋಡ್ತಾನೆ. ದೇವರು ನಿನಗೆ ಏನ್ ಕೆಲಸ ಕೊಟ್ಟಿದ್ದಾನೋ, ಏನ್ ವ್ಯಾಪಾರ ಕೊಟ್ಟಿದ್ದಾನೋ ಅದರಲ್ಲಿ ನಂಬಿಕಸ್ಥರಾಗಿ ನೀನು ಕೆಲಸ ಮಾಡು. ಅದರಲ್ಲಿ ಕಚಡ ಮಾಡಬೇಡ, ಅದರಲ್ಲಿ ಲಾಭ ಮಾಡಬೇಡ, ಅದರಲ್ಲಿ ಮೋಸ ಮಾಡಬೇಡ. ದೇವರು ನೋಡ್ತಾ ಇದ್ದಾನೆ. ಕೊಟ್ಟ ಕೆಲಸವನ್ನ ನಂಬಿಕಸ್ಥನಾಗಿ ನೀನು ಮಾಡಿದ್ರೆ ದೇವರು ನಿನ್ನ ತಗೊಂಡೋಗಿ ದೊಡ್ಡ ಸ್ಥಾನದಲ್ಲಿ ಇಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಈ ಲೋಕದ ಓಟವನ್ನು ಮುಗಿಸಿದಾಗ ಬಲ ಒಳ್ಳೆ ನಂಬಿಗಸ್ತನಾದ ಆಳು ಅಂತ ದೇವರು ನಮಗೆ ಬಿರುದನ ಕೊಡ್ತಾನೆ. ನಮ್ಮನ್ನು ತನ್ನ ರಾಜ್ಯದಲ್ಲಿ ಅಂಗೀಕರಿಸುವಾಗ ನಮ್ಮನ್ನು ದೇವರು ಬಲ ನಂಬಿಗಸ್ತನಾದ ಆಳು ಅಂತಾನೆ. ಹಲ್ಲೆಲೂಯ, ಹಲ್ಲೆಲೂಯ.
ದೇವರು ಮೋಸೆಗೆ ಹೇಳಿದೆ, ಮೋಸೆ ನಂಬಿಗಸ್ತಿಕೆಯನ್ನ ಗಮನಿಸಿದನು. ಆತನು ಹೇಳ್ತಾನೆ, ಮೋಸೆ ನನ್ನ ಮನೆಯಲ್ಲೆಲ್ಲ, ಹೇಳು ಜೋರಾಗಿ, ಮೋಸೆ ನನ್ನ ಮನೆಯಲ್ಲಿ ನಂಬಿಗಸ್ತನು. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಒಳ್ಳೆಯವನಾಗಿ ನಾಟಕ ಮಾಡಬೇಡ. ನಿನ್ನ ಮನೆಯಲ್ಲಿ ನಾಟಕ ಮಾಡಬೇಡ, ಒಳ್ಳೆಯವನಾಗಿ ನಟನೆ ಮಾಡಬೇಡ. ಸಭೆಯಲ್ಲಿ ಒಳ್ಳೆಯವನಾಗಿ ನಟನೆ ಮಾಡಬೇಡ, ದೇವರ ಮನೆಯಲ್ಲಿ ಒಳ್ಳೆಯವನಾಗಿ ನಟನೆ ಮಾಡು. ನಿನ್ನ ಒಳ್ಳೆ ನಟನೆ ದೇವರು ಮೆಚ್ಚಬೇಕು. ನಿನ್ನ ಸೇವೆ ದೇವರು ಮೆಚ್ಚಬೇಕು. ನಿನ್ನ ಕೆಲಸ ದೇವರು ಮೆಚ್ಚಬೇಕು. ನಿನ್ನ ಸಾಧನೆ, ನಿನ್ನ ತ್ಯಾಗ ದೇವರು ಮೆಚ್ಚಬೇಕು. ಬಿರುದ ಅವರು ಕೊಡ್ಬೇಕು, ನಾನಲ್ಲ. ಹಲ್ಲೆಲೂಯಾ. ಮನುಷ್ಯ ಅಂದ್ಬಿಡು, ಒಮ್ಮೆ ಗುಡ್ ಅಂತಾನೆ, ಒಮ್ಮೆ ಬ್ಯಾಡ್ ಅಂತಾನೆ. ಹಲ್ಲೆಲೂಯಾ. ನೀನೇನ್ ಮಾಡಿದ್ರು ಒಮ್ಮೆ ಗುಡ್ ಅಂತಾನೆ, ಮುಂದೆ ಹಿಂದೆ ಬ್ಯಾಡ್ ಅಂತಾನೆ. ಹಲ್ಲೆಲೂಯಾ. ಆದ್ರೆ ದೇವರು ದೇವರ ದೃಷ್ಟಿಯಲ್ಲಿ ನಿನ್ನ ಒಳ್ಳೆಯವನಾಗಿ ಮಾಡುವಾಗ ದೇವರು ನಿನಗೆ ನಂಬಿಗಸ್ತನಾಗಿರು ಆ ಒಂದು ಮನಸ್ಸಾಕ್ಷಿಯನ್ನ ದೇವರಲ್ಲಿ ಬರುತ್ತೆ. ಕರ್ತನಾದ ಯೇಸು ಕ್ರಿಸ್ತನ ನಂಬಿಗಸ್ತಿಕೆ ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತದೆ. ಆತನು ನಂಬಿಗಸ್ತನಾದ ಕರ್ತನು, ಆತನ ಮಾತುಗಳು ಎಂದಿಗೂ ತಪ್ಪು ಹೋಗೋದಿಲ್ಲ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಇಬ್ರಿಯ 10:23 ಹೇಳ್ತಾರೆ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಹಲ್ಲೆಲೂಯಾ. ಇನ್ನು ಮೂರನೇದಾಗಿ ನಾವು ಆಶೀರ್ವಾದ ಹೊಂದಬೇಕಂದ್ರೆ ಕರುಣೆ ಉಳ್ಳವರಾಗಬೇಕು. ಮೊದಲನೇದು ಯಾವುದು? ನೀತಿವಂತರಾಗಿ. ಎರಡನೇದು ನಂಬಿಕೆಯಲ್ಲಿರ್ಬೇಕು. ಅಲ್ಲೇ ಮೂರನೇದು ಕರುಣೆ ಉಳ್ಳವರಾಗಬೇಕು, ಕರುಣೆ ತೋರಿಸ್ಬೇಕು. ಹಲ್ಲೆಲೂಯಾ. ಜ್ಞಾನೋಕ್ತಿ 22:9 ವಚನ ಹೋದ್ರೆ, ಜ್ಞಾನೋಕ್ತಿ 22:9 ವಚನ. ದಯಾ ದೃಷ್ಟಿ ಉಳ್ಳವನು ಆಶೀರ್ವಾದ ಪಡೆಯುವನು. ಆಮೇಲೆ ದಯಾ ದೃಷ್ಟಿ ಅಂದ್ರೆ ಏನು? ದಯಾ ದೃಷ್ಟಿ ಅಂದ್ರೆ ಏನ್ರಿ? ದಯ ತೋರಿಸೋದು. ಹಲ್ಲೆಲೂಯಾ. ಕರುಣೆ ತೋರಿಸೋದು. ಅಯ್ಯೋ ಪಾಪ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಮನೆಯವ್ರಿಗೆ ಅಷ್ಟೇ ಕರುಣೆ ತೋರಿಸೋದಲ್ಲ, ಸಭೆಯವರು ಇನ್ನವರು ನಮ್ಮವರೇ, ಪಕ್ಕದ ಮನೆಯವರು ನಮ್ಮವರೇ. ಯೇಸು ಸ್ವಾಮಿ ಒಂದೇ ಒಂದು ಹೇಳ್ತಾನೆ, ನಿನ್ನ ನೆರೆಯವನನ್ನ ಯಾರಂತೆ? ನಮ್ಮಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಮಗು ಬಿತ್ತಂದ್ರೆ ಓಡಿ ಹೋಗಿ ಎಕ್ರ ಮಗ ಬಂದು ಎಬ್ಬಿಸಿ ತಲೆ ಮೇಲೆ ಎತ್ಕೊಂಡ್ ಬರೋದು. ಬೇರೆಯವರ ಮಗ ಬಿತ್ತಂದ್ರೆ ಬಿಟ್ಟು ನನ್ನ ಮಗ ಬಾಳ ಆಡ್ತಾನಂತ. ಹಲ್ಲೆಲೂಯಾ. ಅದಲ್ಲ, ಬೇರೆಯವ್ರನ್ನು ಪ್ರೀತಿ ಮಾಡು. ಹಲ್ಲೆಲೂಯಾ. ಕರುಣೆ ನಮ್ಮ ಮನೆಯವರಿಗೆ ಅಷ್ಟೇ ದಯ ತೋರಿಸೋದು. ನಾನು ನನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಇವ್ರಿಗೆ ಅಷ್ಟೇ ದಯ ತೋರಿಸೋದು, ಬೇರೆಯವ್ರು ತೋರಿಸಲ್ಲ. ಬೇರೆಯವ್ರು ಅಯ್ಯೋ ಅಂದ್ರು. ಹಲ್ಲೆಲೂಯಾ. ದಯ ದೃಷ್ಟಿ ಬರೇ ನಮ್ಮವರ ಮೇಲೆ ಅಷ್ಟೇ ಅಲ್ಲ, ದಯ ದೃಷ್ಟಿ ಉಳ್ಳವನ ಆಶೀರ್ವಾದ ಹೊಂದಿಕೊಳ್ತಾನೆ. ಹಲ್ಲೆಲೂಯಾ. 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 ಅವನು ಬಡವರಿಗೆ ದಯ ತೋರಿಸುವವನು ಸಾಲ ಕೊಡ್ತಾನೆ. ಯಾರಿಗೆ? ಯೆಹೋವನಿಗೆ ಸಾಲ ಕೊಡ್ತಾನೆ. ಆ ಉಪಕಾರ ಯೆಹೋವನ ಪ್ರತ್ಯುಪಕಾರ ಮಾಡುವನು. ಕರುಣೆ ಉಳ್ಳವನು ಧನ್ಯನು, ಅವನು ಕರುಣೆಯನ್ನು ಹೊಂದುವನು. ಹಲ್ಲೆಲೂಯಾ. ಬಡವರಿಗೆ ದಯ ತೋರಿಸ್ತೀಯಾ? ಯಾರಿಗೆ ಸಾಲ ಕೊಡ್ತೀಯಾ? ದೇವರಿಗೆ. ದೇವರಿಗೆ ಸಾಲ ಕೊಟ್ಟಂಗೆ. ಹಲ್ಲೆಲೂಯಾ. ಆ ಉಪಕಾರಕ್ಕೆ ಪ್ರತ್ಯುಪಕಾರ ಯಾರು ಮಾಡ್ತಾರೋ? ದೇವರು ಮಾಡ್ತಾರೆ. ಕರುಣೆ ಉಳ್ಳವರು ಧನ್ಯರು, ಅವ್ರ ಕರುಣೆ ಹೊಂದುವುದು. ಹಲ್ಲೆಲೂಯಾ. ಫಸ್ಟ್ ನೀನು ಕರುಣೆ ತೋರಿಸಿದ್ರೆ ನಿನಗೂ ತೋರಿಸ್ತಾರೆ. ಕರುಣೆ ತೋರಿಸದೇ ಇರೋನಿಗೆ ನ್ಯಾಯ ತೀರ್ಪಲ್ಲಿ ದೇವರು ಕರುಣೆ ತೋರಿಸೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಾನು ಇವ್ರಿಗೆ ಕರುಣೆ ತೋರಿಸಿದ್ರೆ ಇವ್ರೇನ್ ಮಾಡ್ಬೇಕು? ನನಗೆ ತೋರಿಸ್ಬೇಕಾ ಬೇಡ? ತೋರಿಸಿಲ್ಲ ಅಂದ್ರೆ ಅವ್ನ ನ್ಯಾಯ ತೀರ್ಪಲ್ಲಿ ಅವ್ನು ಸೆಚ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಫಸ್ಟ್ ಕರುಣೆ ತೋರಿಸೋದನ್ನ ಕಲಿಯು. ಅಯ್ಯೋ ಪಾಪ ಅಂತ. ಹಲ್ಲೆಲೂಯಾ. ನಮ್ಮ ಮನೆಯವ್ರಿಗೆ ಏನಾದ್ರು ಆದ್ರೆ ತಲೆ ಕೆಳಗೆ ಹಾಕೊಂಡು ಬಿದ್ದವ್ರ ತರ ಓಡಾಡ್ತೀವಿ. ಬೇರೆದವ್ರಿಗೆ ಏನಾದ್ರು ಆದ್ರೆ ಸಾಯಿ ಕಿವಿ ಆಗದಂಗೆ ಕಣ್ಣು ಮುಚ್ಕೊಂಡು ಓಡಾಡ್ತೀವಿ ನಾವು. ನಮ್ಗೆ ಗೊತ್ತೇ ಇಲ್ಲ ರೀ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಲ್ಲ ದೇವರ ಮಕ್ಕಳು, ಅದಲ್ಲ. ಅವ್ರು ನನಗೆ ಕರುಣೆ ತೋರಿಸ್ತಾರಿಲ್ಲ ಗೊತ್ತಿಲ್ಲ, ಅವ್ರ ಕರುಣೆ ನನಗೆ ತೋರಿಸ್ತಾರೆ ಅಂತ ನಾನು ಮಾಡಬಾರ್ದು. ಹಲ್ಲೆಲೂಯಾ. ಇದನ್ನ ನೆನಪಿಟ್ಕೊಳ್ರಿ. ನೀನು ಉಪಕಾರ ಮಾಡಿ ಅವನಿಗೆ ಮಾಡ್ತಾನಂತ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡ. ಅವ್ನು ಮಾಡಲ್ಲ, ಮಾಡೋ ದಿನಗಳಿಗೆ ಇಲ್ಲ. ಹಲ್ಲೆಲೂಯಾ. ಆದ್ರೆ ದೇವರಿಗೆ ಅವ್ನು ಲೆಕ್ಕ ಕೊಟ್ಕೋತಾನೆ. ಬಟ್ ನಿನ್ ಕೆಲಸ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದುವರು. ನಮ್ಮ
ಬಳಸುವವನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಒಂದು ವಾಕ್ಯ ಓದ್ರಿ. ಜ್ಞಾನೋಕ್ತಿ 3:27. ಜ್ಞಾನೋಕ್ತಿ 3:27. ಭೂಮಿಯ ಕೆಳಗಣ ಸಾಗರವು ಹಾ. ಒಡೆದದ್ದಕ್ಕೂ ಹಾ. ಆಕಾಶವು ಇಬ್ಬನಿಯನ್ನು ಸುರಿಸುವುದಕ್ಕೂ ಹಾ. ಆತನ ತಿಳುವಳಿಕೆಯೇ ಸಾಧನವು. ಅಲ್ಪವಾದವರಲ್ಲಿ ಒಬ್ಬನಿಗೆ ಏನು ಮಾಡಿದೀಯೋ ಅದನ್ನು ನನಗೆ ಮಾಡಿದ್ದಿ. ಹಲ್ಲೆಲೂಯ. ಉಪಕಾರ ಮಾಡುವುದಕ್ಕೆ, ಜ್ಞಾನೋಕ್ತಿ 3:27, ಉಪಕಾರ ಮಾಡುವುದಕ್ಕೆ ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಆಮೆನ್. ಕೊಡತಕ್ಕದ್ದು ನಿನ್ನಲ್ಲಿದ್ದರೆ, ಆಮೆನ್, ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ. ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆ ಎಂದು ನಾಳೆ ಹೇಳಬೇಡ. ಕೊಡುತ್ತೇನೆಂದು ಹೇಳಬೇಡ. ಹಲ್ಲೆಲೂಯ. ಕೊಡೋದು ನಿನಗಿದೆಯಾ? ಒಬ್ಬ ಕಷ್ಟದಲ್ಲಿ ಬರ್ತಾರೆ, ಒಂದು 10 ರೂಪಾಯಿ ಕೊಡಿ ಅನ್ನ ಅಂತ ಬಂದಾಗ ನಿನ್ ಕಡೆ ಇದೆ, ನೀನ್ ಇಲ್ಲ ಅಂತೀಯ. ಹಲ್ಲೆಲೂಯ. ನೀನ್ ಇಲ್ಲ ಅಂತೀಯ. ನಾಳೆ ಬನ್ನಿ ನೋಡೋಣ ಅಂತೀಯ. ನಾಳೆ ಬರ್ತಾನೆ, ಇವತ್ತಿಲ್ಲ ನಾಳೆದು ಬಾ ಅಂತೀಯ. ಆ ತರ ಮಾಡಬಾರ್ದು. ನಿನ್ನಲ್ಲಿ ಇದೆಯಾ, ಕೊಡು. ಹಲ್ಲೆಲೂಯ. ದೇವ್ರು ನೋಡ್ತಾನೆ. ಹಲ್ಲೆಲೂಯ. ದೇವ್ರು ನೋಡ್ತಾನೆ. ಕೆಲವರು ಪರೀಕ್ಷೆ ಮಾಡೋದಕ್ಕಾಗಿ ದೇವರು ಮನುಷ್ಯನ ರೂಪದಲ್ಲಿ ಬರ್ತಾನೆ. ಅವಾಗ ನಾವು ನಮ್ಮಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಬಾರ್ದು. ಹಲ್ಲೆಲೂಯ. ಉಳ್ಳವರಾಗಿರಬೇಕು. ಯೋಬನ ಹಿಂದಿನ ಜೀವಿತಕ್ಕಿಂತ ಮುಂದಿನ ಜೀವಿತ ಹೆಚ್ಚು ಆಶೀರ್ವದಿಸಲ್ಪಟ್ಟದ್ದು. ಇದಕ್ಕೆ ಇದ್ದ ಕಾರಣಗಳು ಏನು ಗೊತ್ತಾ? ಅಂಗಲಾಚುವ ಬಡವನನ್ನು, ಸಹಾಯಕನಿಲ್ಲದ ಅನಾಥನನ್ನು ರಕ್ಷಿಸುವನಾಗಿದ್ದೇನೆ. ಗತಿ ಇಲ್ಲದವನು ನನ್ನನ್ನು ಹರಿಸಿದನು. ವಿಧವೆಯ ಹೃದಯವು ಉತ್ಸಾಹಗೊಳಿಸಿದನು. ದರಿದ್ರರಿಗೆ ತಂದೆಯಾಗಿ ಪರಿಚಯವಿಲ್ಲದವನಿಗೆ ವ್ಯಾಜ್ಯವನ್ನು ವಿಚಾರಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವನು ಅನೇಕರಿಗೆ ಸಹಾಯ ಮಾಡಿದ, ಅದಕ್ಕೆ ದೇವರು ಅವನನ್ನು ಕೈ ಬಿಡಲಿಲ್ಲ. ಹಲ್ಲೆಲೂಯ. ನಾಲ್ಕನೇದಾಗಿ ಕರ್ತನ ಆಶೀರ್ವಾದ ಬರೋದಕ್ಕೆ ನಾಲ್ಕನೇದು ಯಾವುದಂದ್ರೆ ಕರ್ತನಿಗೆ ವಿಧೇಯರಾಗೋದು. ಹಲ್ಲೆಲೂಯ. ಕರ್ತನಿಗೆ ವಿಧೇಯರಾಗೋದು. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 2ನೇ ವಚನ. ಬೇಗ ಓದ್ರಿ. ಧರ್ಮೋಪದೇಶ ಕಾಂಡ 28:2. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗೆ ವಿಧೇಯರಾಗಬೇಕು? ಯಾರಿಗೆ ವಿಧೇಯರಾಗಬೇಕು? ಮನೆಯವರಿಗೆ, ಮನುಷ್ಯರಿಗೆ ವಿಧೇಯರಾಗೋದಲ್ಲ, ದೇವರಿಗೆ ವಿಧೇಯರಾಗು. ಫಸ್ಟ್ ದೇವರಿಗೆ ತಲೆಬಾಗು. ದೇವರ ಮಾತು ಕೇಳು. ದೇವರಿಗೆ ವಿಧೇಯನಾಗು. ದೇವರ ದಾರಿಯಲ್ಲಿ ನಡೆ. ಅವಾಗ ನಿನ್ನ ಮನೆಗೆ ಶುಭ, ಕೆಲಸಕ್ಕೆ ಶುಭ, ವ್ಯಾಪಾರಕ್ಕೆ ಶುಭ, ದನ ಕರುಗಳಿಗೆ ಶುಭ, ಹುಟ್ಟಿ ಕೊಡುವೆಗಳಿಗೆ ಶುಭ, ನೀನು ಹೋಗುವಾಗಲೂ ಬರುವಾಗಲೂ ಶುಭ, ನಿನ್ನ ಪ್ರಯತ್ನಗಳು ಸಫಲ. ಆಮೆನ್, ಆಮೆನ್, ಆಮೆನ್. ದೇವರ ಮಾತು ಶ್ರದ್ಧೆಯಿಂದ ಕೇಳಿ, ದೇವರಿಗೆ ವಿಧೇಯರಾಗಿ. ಅಪ್ಪ, ಇನ್ನು ಮುಂದೆ ನಂದು ಏನಿದೆಯಪ್ಪ, ನೀನು ಕೊಟ್ಟ ಬಲದಲ್ಲಿ ನಾನು ದುಡಿತಾ ಇದ್ದೀನಿ, ನೀನು ಕೊಟ್ಟ ಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನೀನು ಕೊಟ್ಟ ಈ ವಸ್ತುಗಳಲ್ಲಿ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಅಪ್ಪ, ನನ್ನಿಂದ ಏನಿದೆಯಪ್ಪ, ನಾನೇನು ನಾನು ಒಂದು ಕಸ ಸ್ವಾಮಿ, ಒಂದು ಸಾಧನ, ನನ್ನಿಂದ ಏನಿಲ್ಲ ಸ್ವಾಮಿ, ಎಲ್ಲ ನಿಂದೆ ಅಪ್ಪ ಅಂತ ಯಾವಾಗ ನೀನು ತಗ್ಗಿ ಬಗ್ಗಿ ದೇವರ ಮುಂದೆ ಒಪ್ಕೊಳ್ತೀಯೋ ಅವಾಗ ದೇವರು ಇಡಿಸಲಾರದಷ್ಟು ಆಶೀರ್ವಾದ ಮಾಡ್ತಾನೆ. ನಿನಗಷ್ಟೇ ಅಲ್ಲ, ನಿನ್ನ ಮನೆಗೂ, ನಿನ್ನ ಊರಿಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಸಂತತಿಗೂ, ನಿನ್ನ ಕೆಲಸಕ್ಕೂ ದೇವರ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಧ್ಯಾಯ 2ರಿಂದ 12 ವಚನಗಳವರೆಗೂ ನಾವು ನೋಡುವಾಗ ವಿಧೇಯರಾಗಿ ನಡೆಯುವಾಗ ಹೊಂದಿಕೊಳ್ಳುವ ಆಶೀರ್ವಾದಗಳು ನಾವು ತಿಳಿಸಲ್ಪಟ್ಟಿದೆ. ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾದ್ರೆ ಆಶೀರ್ವದಿಸಲ್ಪಟ್ಟವರು, ವಿಶ್ವಾಸಿಗಳು ದೇವ ಸೇವಕರಿಗೆ ವಿಧೇಯರಾದ್ರೆ ಆಶೀರ್ವದಿಸಲ್ಪಟ್ಟವರು. ಆದ್ರೆ ನಾವೆಲ್ಲರೂ ದೇವರಿಗೆ ವಿಧೇಯರಾಗಬೇಕು. ಕೆಲವರು ದೇವರಿಗೆ ವಿಧೇಯರಾಗಿ ನಡೆಯದೆ ತಮ್ಮ ಮನ ಬಂದಂತೆ ಜೀವಿಸಿ ಕೊನೆಗೆ ಕಷ್ಟ ಸಂಕಟಗಳಲ್ಲಿ ಒಳಗಾಗ್ತಾರೆ. ಸೈತಾನನ ಕೂಗಿಗೆ ಕಿವಿಗೊಟ್ಟು ಕಾಮದಂತೆ, ಕುಡುಕತನದಿಂದ, ಹಗೆತನದಿಂದ ಅವರ ನರಕಕ್ಕೆ ದಾರಿ ಮಾಡಿಕೊಡೋರಾಗಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯ ಕಿವಿಗೊಟ್ಟು ಆತನ ಆಶೀರ್ವಾದಗಳನ್ನು ಹೊಂದಿಕೊಡ್ರಿ. ಜ್ಞಾನೋಕ್ತಿ ಹೇಳ್ತದೆ 7:24 ಹೇಳ್ತದೆ, ಕಂದ ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು. ಹಲ್ಲೆಲೂಯ. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ಆಮೆನ್. ಉಪದೇಶವನ್ನು ಕಣ್ಣು ಗುಡ್ಡಿನಂತೆ
ಪಾಲಿಸು. ಸಾಕು. ಈಗ ಕಂದ ನನ್ನ ಕಡೆಗೆ ಕಿವಿ ಕೊಡು, ನನ್ನ ಮಾತುಗಳನ್ನು ಆಲಿಸು. ಹಲ್ಲೆಲೂಯಾ. ದೇವರ ಮಾತು ಕೇಳಿದವರು ಯಾರೋ ಹಾಳಾಗಿ ಹೋಗಿಲ್ಲ. ಹೋಗಿದ್ದಾರ? ಯಾರು ಭಿಕ್ಷೆ ಬೇಡಿಲ್ಲ. ಯಾರ ಕುಟುಂಬ ಹಾಳಾಗಿ ಹೋಗಿಲ್ಲ. ಯಾರ ಕುಟುಂಬ ಒಡೆದು ಹೋಗಿಲ್ಲ. ಯಾರು ದೇವರ ಮಾತು ಕೇಳ್ತಾರೋ ಅವ್ರ ಕುಟುಂಬ ಕಟ್ಟಲ್ಪಡ್ತದೆ. ಯಾರು ದೇವರ ಮಾತು ಕೇಳ್ತಾರೋ ಅವ್ರು ಬೆಳೀತಾರೆ. ಯಾರು ದೇವರ ಮಾತು ಕೇಳ್ತಾರೋ ಅವ್ರು ಆಶೀರ್ವದಿಸಲ್ಪಡ್ತಾರೆ. ಹಲ್ಲೆಲೂಯಾ. ಮನುಷ್ಯನ ಮಾತು ಕೇಳೋರು ಹಾಳಾಗಿ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಮಾತು ಕೇಳಬೇಕು ನೆನಪೇರೆ. ದೇವರು ನಮಗೆ ಹೇಳಿದ್ದಾನೆ, ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ದೇವರ ಮಾತು ಯಾರು ಕೇಳ್ತಾರೋ ಅವರು ಅಭಿವೃದ್ಧಿ ಆಗ್ತಾರೆ. ಹಲ್ಲೆಲೂಯಾ. ದೇವರು ಇಸ್ರಾಯೇಲರನ್ನು ತನ್ನ ಸ್ವಂತ ಜನರಾಗಿ ಆರಿಸಿಕೊಂಡು ಅವ್ರಿಗೆ ಹೇಳ್ತಾನೆ, ಆದರೆ ಅವರು ಆತನ ಮಾತುಗಳಿಗೆ ಕಿವಿಗೊಡದೆ ಹೋದದ್ದರಿಂದ ಅವರ ಹೃದಯವು ಬಹಳ ದುಃಖಕ್ಕೆ ಒಳಗಾಯಿತು. ನೀವು ದೇವರ ಮಾತು ಕೇಳ್ತಿದ್ರೆ ನಮ್ಮ ಹೃದಯ ದುಃಖಕ್ಕೊಳಗಾಗುತ್ತೆ. ನನ್ನ ಪ್ರಜೆಗಳಾದ ಇಸ್ರಾಯೇಲರೇ, ನನ್ನ ಮಾತು ಕೇಳ್ರಿ, ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು, ಎಷ್ಟೋ ಒಳ್ಳೆಯದು. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ. ಇಸ್ರಾಯೇಲರಿಗೆ ಏನಾದರೂ ಇಸ್ರಾಯೇಲರು ತಿರುಗಿ ಬಿದ್ದರು. ಅಬ್ರಾಮ್, ಇಸಾಕ್, ಯಾಕೋಬರು ವಿಧೇಯರಾಗಿ ದೇವರಿಗೆ ವಿಧೇಯರಾಗಿ ನಡೆದುಕೊಂಡರು. ದೇವರು ಅವರನ್ನು ಅದ್ಭುತವಾಗಿ ನಡೆಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇತರರಿಗೆ ನಿಮ್ಮನ್ನು ಅಧೀನರಾಗಿ ಮಾಡದೆ ಎಲ್ಲರಿಗೂ ಸ್ಥಿರಸ್ಥರಾಗಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕೈ ಚಾಚದ ಹಾಗೆ, ಅಧೀನ ಮಾಡದ ಹಾಗೆ ಶಿರಸ್ಸಾಗಿಟ್ಟಿದ್ದಾರೆ. ನಾವು ತಲೆಯಾಗಿದ್ದೀವಿ. ಯಾರಿಗೆ ಭಾಗನಾಗಿ ದೇವರು ಇಟ್ಟಿಲ್ಲ. ಇಟ್ಟಿದ್ದಾನ? ಹಲ್ಲೆಲೂಯಾ. ನಿಮ್ಮನ್ನು ತಲೆಯಾಗಿಟ್ಟಿದ್ದಾರೆ. ಇನ್ನು 4 ರೂಪಾಯಿ ಅನೇಕರಿಗೆ ಕೊಡುವಾಗಿಟ್ಟಿದ್ದಾರೆ ದೇವರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನನ್ನ ಆರಾಧಿಸಬೇಕು, ಆತ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. 23ನೇ ಅಧ್ಯಾಯ ವಿಮೋಚನೆ ಕಾಂಡ 23-25ನೇ ವಚನ. ಎಲ್ಲರ ಬೈಬಲ್ ತೆಗೆದು ವಾಕ್ಯ ಓದ್ರಿ. 23ನೇ ಅಧ್ಯಾಯ 25ನೇ ವಚನ. ವಿಮೋಚನೆ ಕಾಂಡ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನ ಆರಾಧಿಸಬೇಕು, ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ಅನ್ನಪಾನಗಳನ್ನ, ಹಲ್ಲೆಲೂಯಾ. ಏನ್ರಿ? ಜೊತೆಗೆ ಹೇಳ್ರಿ, ಅನ್ನಪಾನಗಳು. ಏನ್ ತಿಂದ್ರು ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಆದ್ರೆ ದೇವರಿಗೆ ಬಿಡೇನಾದ್ರೆ ದೇವರು ಹೇಳ್ತಾನೆ, ನಿಮ್ಮ ಅನ್ನಪಾನಗಳನ್ನ ಏನ್ ತಿಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ನಮಗೆ? ಹಲ್ಲೆಲೂಯಾ. ಮುಂದೆ ಓದ್ರಿ. ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ, ನಿಮ್ಮ ಒಳಗಡೆ ಯಾವ ವ್ಯಾಧಿಯು ಯಾವ ರೋಗ ಉಂಟಾಗದಂತೆ ಮಾಡುವೆನು. ಪಾನಗಳನ್ನು ಆಶೀರ್ವದಿಸಬೇಕು. ಯಾವ ರೋಗ ಬರದಂತೆ ಮಾಡುವುದು. ಇದು ಯಾರಿಗೆ? ದೇವರಿಗೆ ವಿಧೇಯರಾಗುವವರಿಗೆ. ಹಲ್ಲೆಲೂಯಾ. ಮತ್ತೇನ್ ಹೇಳ್ತಾ ನೋಡಿ, 81ನೇ ಕೀರ್ತನೆ 16ನೇ ವಚನ. ಎಷ್ಟು ಚೆನ್ನಾಗಿ ದೇವರು ಹೇಳ್ತಾನೆ ನಮಗೆ. ಓದ್ರಿ, ಓದ್ರಿ. 81ನೇ ಕೀರ್ತನೆ 16ನೇ ವಚನ. ನಾನು ಅವರಿಗೆ ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು, ಏನ್ ಕೊಡಬೇನು? ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಟ್ಟೆಯೊಳಗಿನ ಜೇನಿಗೆಯಿಂದ ತೃಪ್ತಿಪಡಿಸುವೆನು. ಆಮೆನ್. ಆಮೆನ್. ಗೋಧಿ ಊಟ. ಹಲ್ಲೆಲೂಯಾ. ಗೋಧಿ ತಿಂದ್ರೆ ಬಹಳ ಗಟ್ಟಿಯಾಗಿರ್ತಾರೆ, ಹೌದಲ್ವಾ? ಗೋಧಿಯನ್ನ ನಿಮಗೆ ಕೊಟ್ಟು ಅದರ ಜೊತೆಗೆ ಬಟ್ಟೆ ಒಳಗಿಂದ ಜೇನು. ಹಲ್ಲೆಲೂಯಾ. ಬಂಡೆಯಲ್ಲಿ ಕೈ ಹಾಕಿ ಯಾರಾದ್ರೂ ಜೇನು ತಿಂದಿದ್ದೀರಾ? ಇಲ್ಲಲ್ಲ. ಹಲ್ಲೆಲೂಯಾ. ಬಂಡೆಯಲ್ಲಿರುವ ಜೇನು ಬಹಳ ಟೇಸ್ಟ್ ಆಗಿರುತ್ತೆ. ಹಲ್ಲೆಲೂಯಾ. ಅಂತದ್ದನ್ನ ದೇವರು ನಮಗೆ ಕೊಡ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರಿಗೆ ವಿಧೇಯನಾದ್ರೆ ಗಟ್ಟಿಯಾದ ಊಟವನ್ನ ದೇವರು ನಿನಗೆ ಕೊಡ್ತಾರೆ. ಇನ್ನು ಕೊನೆಯದಾಗಿ 5ನೇದಾಗಿ ದೇವರ ಸೇವೆಗಾಗಿ ಕೊಡ್ರಿ. ಆಶೀರ್ವಾದ ಯಾವಾಗ ಬರುತ್ತೆ? ದೇವರ ಸೇವೆಗಾಗಿ ಕೊಡ್ರಿ. ಮೊದಲನೇದು ಹೇಳ್ರಿ, ಜೋರಾಗಿ ಹೇಳ್ರಿ. ಯಾರಾದ್ರು ಮೈಕ್ ಹಿಡ್ಕೊಂಡು ಜೋರಾಗಿ ಹೇಳ್ರಿ. ಮೊದಲನೇದು ಜೋರಾಗಿ. ಮೊದಲನೇದು ಆಶೀರ್ವಾದ ಬರ್ಬೇಕಂದ್ರೆ ನೀತಿವಂತರಾಗಬೇಕು. ಎರಡನೇದು ನಂಬಿಗಸ್ತರಾಗಬೇಕು. ಮೂರನೇದು ಕರುಣೆ ಉಳ್ಳವರಾಗಬೇಕು. ನಾಲ್ಕನೇದು ದೇವರಿಗೆ ವಿಧೇಯರಾಗಬೇಕು. ಐದನೇದು ದೇವರ ಸೇವೆಗೆ ಕೊಟ್ರೆ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಶೀರ್ವಾದವನ್ನ 2 ಭಾಗವಾಗಿ ವಿಂಗಡಿಸೋಣ. ಕರಾರವಿಲ್ಲದೆ ಆಶೀರ್ವಾದ, ಕರಾರಿನಿಂದ ಕೂಡಿದ ಆಶೀರ್ವಾದ. ಅಬ್ರಾಮನು ಇಸಾಕನಿಗೆ ಯಾವುದೇ ಕರಾರ ಇಲ್ಲದೆ, ಇಕ್ಕಟ್ಟಿಲ್ಲದೆ ಆಶೀರ್ವಾದ ಮಾಡಿದ. ಆದರೆ ಇಸಾಕನು ತನ್ನ ಮಗನನ್ನ ಆಶೀರ್ವದಿಸಲು ನಿರ್ಧರಿಸಿದಾಗ ಅವನು ಹೇಳ್ತಾನೆ, ಅವನಿಗೆ ಹೋಗಿ ಬೇಟೆಯಾಡಿ
ಒಳ್ಳೆ ಮಾಂಸವನ್ನ ಊಟಕ್ಕೆ ತಂದು ಬಿಡಿಸು, ನಾನು ನಿನ್ನನ್ನು ಆಶೀರ್ವದಿಸುವೆನು ಅಂತ ಹೇಳ್ತಾನೆ. ದೇವರು ನಮ್ಮನ್ನ ಮನಪೂರ್ವಕವಾಗಿ ಆಶೀರ್ವದಿಸು. ಅದೇ ಸಮಯದಲ್ಲಿ ಮೊದಲು ದೇವರಿಗೆ ನಾವು ಕೊಡುವಾಗ ಅಪ್ಪ ಆಶೀರ್ವಾದ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅವನ ಮಗನಿಗೆ? ಹೋಗಿ ಮಾಂಸವನ್ನ ತಂದು ಕೊಡು. ಊಟವನ್ನ ಕೊಟ್ಟಾಗ ಆಶೀರ್ವಾದ. ಅಲ್ಲೇಲೂಯ. ಒಬ್ಬ ಚಿಕ್ಕ ಹುಡುಗನು 2 ಮೀನು 5 ರೊಟ್ಟಿ ಇದ್ದದನ್ನ ತಂದು ಯೇಸುವಿಗೆ ಕೊಟ್ಟ ಇಲ್ಲ? ಕೊಟ್ಟವ್ರು ಎಷ್ಟು ಜನ ಗೊತ್ತಿದೆ ನೋಡಿದ್ದೀರಾ? ಕೊಟ್ಟ. ಆದ್ರೆ ರಿಟರ್ನ್ ಯೇಸು ಸ್ವಾಮಿ ಕೈ ಒಳಗಿಂದ ಹೊರಗಡೆ ಬರುವಾಗ ಎಷ್ಟು ಬಂದು 5,000 ಜನ ತಿಂದು 12 ಬುಟ್ಟಿಗಳು ಉಳಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೊಟ್ಟಾಗ ದೇವರ ಕಡೆಯಿಂದ ಡಬಲ್ ಆಶೀರ್ವಾದ ವಾಪಸ್ ಬರುತ್ತೆ. ನೀವು ಎಷ್ಟು ಜನ ಅನುಭವಿಸಿದ್ರೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಆಲಯ, ದೇವರ ವಾಕ್ಯ ಹೇಳ್ತದೆ ಮಲಾಕ್ಯ 3:10 ಹೇಳ್ತದೆ. ಓದ್ರಿ 3:10. ನನ್ನ ಆಲಯ ಆಹಾರ ಶೂನ್ಯವಾಗದಂತೆ ನೋಡಿಕೊಳ್ಳ್ರಿ. ಓದ್ರಿ. ನನ್ನ ಆಲಯವು ಹಾ. ಆಹಾರ ಶೂನ್ಯವಾಗದಂತೆ ಹಾ. ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ಹಾ. ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಆಮೆನ್. ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ನೀನು ದಶಮಾಂಶವನ್ನ ಕದ್ದುಕೊಳ್ತಾ ಇದೆಯಾ? ನಾನು ಹೇಳ್ತಾ ಇಲ್ಲ, ಮುಂದೆ ಹೋದ್ರೆ ಗೊತ್ತಾಗುತ್ತೆ. ನೀನು ದೇವರಿಗೆ ಕೊಡೋದನ್ನ ನೀನು ಕದ್ಕೊಳ್ತಾ ಇದೀಯಾ? ದಶಮ ಭಾಗ ಅದು ದೇವರಿಗೆ ಸಲ್ಲತಕ್ಕದ್ದು, ದೇವರಿಗೆ ಸಲ್ಲತಕ್ಕದ್ದು. ಯಾಕೋಬನ ಒಂದು ಪ್ರಮಾಣ ಮಾಡಿ ಹೋಗ್ತಾನೆ, ದೇವರೇ ನೀನು ನನ್ನ ಸುರಕ್ಷಿತವಾಗಿ ನನ್ನ ತಂದೆ ಮನೆಗೆ ಕರ್ಕೊಂಡು ಬಂದ್ರೆ ನಾನು ಬಂದರಲ್ಲಿ 10ರ 1 ಭಾಗವನ್ನ ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಅಪ್ಪ ಏನ್ ಮಾಡಿದನೋ ಅವನು ಅದನ್ನೇ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ದೇವರು ವಾಕ್ಯ ಹೇಳ್ತದೆ, ನನ್ನ ಪ್ರೇರೆ ಆಲಯ ಶೂನ್ಯವಾಗದಂತೆ ನಿನ್ನ ಭಂಡಾರಕ್ಕೆ ದಶಮಾಂಶವನ್ನ ನೀನು ತೆಗೆದುಕೊಂಡು ಬರಬೇಕು. ಕೆಲವರು ಏನ್ ಮಾಡ್ತಾರೆ, ಎಲ್ಲಿದೆ ಇದು? ಹಳೆ ಒಡಂಬಡಿಕೆ. ಹಲ್ಲೆಲೂಯಾ. ಹಳೆ ಜನರು ನಾವು ಅಲ್ಲ ಅಂತ. ಹಾಗಾದ್ರೆ ಯೇಸು ಸ್ವಾಮಿಗೆ ಹೇಳ್ತಾರೆ, ಅಪ್ಪ ಸ್ವಾಮಿ ಟ್ಯಾಕ್ಸ್ ಕಟ್ಬೇಕಪ್ಪ, ಏನ್ ಮಾಡೋದು? ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಹೋಗು 1 ಮೀನು ಹಿಡ್ಕೊಂಬ, ಅದ್ರಲ್ಲಿ ಒಂದು ನಾಣ್ಯ ಇದೆ, ಅದನ್ನ ಏನ್ ಮಾಡು? ಸರ್ಕಾರ ಕೊಡೋದು ಸರ್ಕಾರ ಕೊಡು, ದೇವರು ಕೊಡೋದು ದೇವರಿಗೆ ಕೊಡು. ಹಲ್ಲೆಲೂಯಾ. ಹೇಳಿದ್ರ ಇಲ್ವಾ? ಹಲ್ಲೆಲೂಯಾ. ನೀನ್ ದೇವರಿಗೆ ಕೊಡೋದನ್ನ ನೀನು ಕದ್ಕೊಳ್ತಾ ಇದೀಯ. ದೇವರಿಗೆ ಕೊಡೋದು ಕದ್ಕೊಂಡ್ರೆ ಏನಾಗುತ್ತೆ? ಮುಂದೆ ಹೋದ್ರಿ, ಏನಾಗುತ್ತೆ? ಹೋದ್ರಿ. ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ಅಲ್ಲಿಂದ ಕರೆಕ್ಟ್ ಆಗಿ ಹೋದ್ರಿ, ಅದು ಅರ್ಧಕ್ಕೆ ಕೇಳಿಸ್ಬಾರ್ದು. ನುಂಗು ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಆಮೆನ್. ನುಂಗುವ ಹುಳ ಏನ್ ಮಾಡ್ತಾರಂತೆ? ದೇವ್ರು ಏನ್ ಮಾಡ್ತಾರೆ? ತಡೀತಾರೆ. ನೀನ್ ದೇವ್ರಿಗೆ ಕೊಟ್ರೆ ನುಂಗು ಹುಳವನ್ನ ತಡೀತಾರೆ. ಇಲ್ಲಂದ್ರೆ ಹುಳ ಏನ್ ಮಾಡ್ತದೆ? ಮರ ತಿನ್ನುತ್ತೆ, ಗೊತ್ತಾ? ಒಳಗಡೆ ತಿಂತಾ ಇರುತ್ತೆ, ಗೊತ್ತೇ ಇರಲ್ಲ. ಮೇಲ್ ಚೆನ್ನಾಗಿರುತ್ತೆ ಮರ, ಒಳಗಡೆ ತಿಂತಾ ಇರುತ್ತೆ. ಹಲ್ಲೆಲೂಯಾ. ಒಳಗಡೆ ತಿಂತಾ ಇರುತ್ತೆ. ಹಾಗೆ ನಮ್ ಜೀವನದಲ್ಲಿ ಎಷ್ಟು ದುಡ್ಡು ತಂದ್ರೂ ಕೂಡ ಒಳಗಡೆ ಹುಳ ತಿಂತಾ ಇರುತ್ತೆ. ತೂತ ಹಾಕೋ ಚೀಲ ಏನಾಗಿರುತ್ತೆ, ಎಷ್ಟು ತಂದು ಹಾಕಿದ್ರು ಹಲ್ಲೆಲೂಯಾ ಹೋಗ್ತಾ ಇರುತ್ತೆ. ಅಯ್ಯೋ ಎಷ್ಟು ದುಡಿತೀನಿ, ಎಷ್ಟು ಹಣ ತರ್ತೀನಿ, ಏನು ಮಾಡಕ್ಕಾಗ್ತಾ ಇಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ. ಒಂದು ಗಾಡಿ ತಗೊಳಕ್ಕಾಗ್ತಾ ಇಲ್ಲ, ಒಂದು ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಒಂದು ಬಂಗಾರ ತರಕ್ಕಾಗ್ತಾ ಇಲ್ಲ, ಒಂದು ಬಟ್ಟೆ ತರಕ್ಕಾಗ್ತಾ ಇಲ್ಲ, ಸಮಾಧಾನವಾಗಿ ತಿನ್ನಕ್ಕಾಗ್ತಾ ಇಲ್ಲ, ಮಲಗಕ್ಕಾಗ್ತಾ ಇಲ್ಲ. ಏನಾಯ್ತಪ್ಪ ಇದು ಅಂತ ನೀನ್ ಯೋಚನೆ ಮಾಡ್ತಾ ಇದೀಯಾ? ದೇವರು ಕೊಡೋದನ್ನ ನೀನು ಕತ್ಕೊಡ್ತಾ ಇದೀಯ. ದೇವರು ಕೊಡೋದನ್ನ ನೀನು ದೇವರಿಗೆ ಕೊಡು. ಅವಾಗ ದೇವರು ಪರಲೋಕ ಏನ್ ಹೇಳ್ತದೆ? ಪರಲೋಕ ದ್ವಾರವನ್ನ ತೆರೆದು ಸ್ಥಳ ಹಿಡಿಸಲಾರದಷ್ಟು ಸುವರಗಳನ್ನ ಕೊಡುತ್ತೇನೋ ಇಲ್ಲೋ ಪರೀಕ್ಷೆ ಮಾಡು. ಹಲ್ಲೆಲೂಯಾ. ದೇವರು ಕೊಟ್ಟು ನೋಡು. ಹೋದ್ರಿ. ಸಂಬಳಗಾರ ಹಾಕುವನ ಚೀಲ, ನೀವು ಬಿತ್ತಿದ ಬೀಜವು ಬಹಳ ಬಹಳ, ತಂದ ಫಲವು ಸ್ವಲ್ಪ ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ತಿಂತೀರಿ, ತೃಪ್ತಿ ಆಗ್ತಾ ಇಲ್ಲ, ಕುಡಿಯುತ್ತೀರಿ, ಆನಂದವಾಗ್ತಾ ಇಲ್ಲ, ಒದೆಯುತ್ತೀರಿ, ಬೆಚ್ಚಗಾಗದು. ಬೆಚ್ಚಗೆ ಆಗ್ತಾ ಇಲ್ಲ. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು, ಇದು ಯೆಹೋವನ ನುಡಿ. ಆಮೆನ್. ಸಂಬಳ ತರ್ತೀರಾ, ತೂತ ಏನಿದೆ? ತೂತ. ಹಲ್ಲೆಲೂಯಾ. ಎಲ್ಲಿ ಲೀಕೇಜ್ ಆಗ್ತಾ ಇದೆ ಗೊತ್ತಿಲ್ಲ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು ಗೊತ್ತಿಲ್ಲ. ಹಲ್ಲೆಲೂಯಾ.
ಯಾರು ಕತ್ಕೊಂಡು ಹೋಗ್ತಾ ಇದಾರೋ ಗೊತ್ತಿಲ್ಲ, ಯಾರು ಕತ್ಕೊಳ್ತಾ ಇದಾರೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಒಂದು ಸಾರಿ ದೇವರ ಮುಂದೆ ಕೂತ್ಕೊಂಡು ನಿನ್ನ ಪರೀಕ್ಷೆ ಮಾಡಿಕೊಂಡು ಇವತ್ತೇ ಕರೆಕ್ಟ್ ಆಗಿ ದೇವರಿಗೆ ದಶಮ ಭಾಗ ಕೊಡು. ಹಲ್ಲೆಲೂಯಾ. ದೇವರ ದುಡ್ಡನ್ನ ನಾವು ಕದ್ದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಕದ್ದುಕೊಂಡ್ರೆ ಚೀಲ ತೂತಿನದು. ದೇವರು ಹೇಳ್ತಾನೆ, ನೀನು ಕೊಟ್ರೆ ಪರಲೋಕ ದ್ವಾರ ಏನ್ ಮಾಡ್ತೀನಿ, ತೆರೆದು ಸುವರ್ಣಗಳನ್ನು ಸುರಿಸುತ್ತೇನೆ. ಹಲ್ಲೆಲೂಯಾ. ದೇವರು ನಮಗೆ ಆರೋಗ್ಯ ಬಲವನ್ನು ಕೊಟ್ಟಿದ್ದಾನೆ, ಹಣ ಸಂಪಾದಿಸಲು ಕೃಪೆ ಕೊಟ್ಟಿದ್ದಾನೆ. ನಮ್ಮ ಸಂಪಾದನೆಯಲ್ಲಿ 9 ಭಾಗ ನಮ್ಮದು, 1 ಭಾಗ ದೇವರದು. ಕೆಲವರು 1 ಭಾಗವನ್ನು ತಮಗಾಗಿ ಉಪಯೋಗಿಸಿಕೊಳ್ತಾರೆ. ದೇವರ ಸೇವೆಗೆ ಎಂತ ತಡೆ. ನಾವು ದೇವರಿಗೆ ಕೊಡುವಾಗ ಆತನ ಸಂತೋಷ ಪಡ್ತಾನೆ, ನಾವು ಆತನ ಮಹಿಮೆಯನ್ನು ಹೊಂದುತ್ತೇವೆ, ನಾವು ಆತನ ಸೇವೆಯಲ್ಲಿ ಎತ್ತಿ ಹಿಡಿಯಲು ಉಪಯೋಗವಾಗುತ್ತದೆ. ದಾವೀದನು ತನ್ನ ಸಂಪತ್ತಿನ ಬಗ್ಗೆ ಮಾತನಾಡುವಾಗ ಹೀಗೆ ಹೇಳ್ತಾನೆ, ನೀನು ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಎಲ್ಲೂ ಇಲ್ಲ ಎಂತಲೂ. ಹಲ್ಲೆಲೂಯಾ. ಕೀರ್ತನೆ 16:3 ಹೇಳ್ತದೆ, ನನ್ನ ಸುಖ ನಿನ್ನಲ್ಲೇ. ನನ್ನ ಸುಖ ಎಲ್ಲಿದೆ? ನಿನ್ನಲ್ಲೇ ಇದೆ. ನೋಡೋಣ, ಹೇಳಪ್ಪ, ದೇವರಲ್ಲಿ ಇಲ್ಲದೆ ಇರುವ ಸುಖ ಎಲ್ಲಿದೆ? ತೋರ್ಸಪ್ಪ ನೋಡೋಣ, ತೋರ್ಸು. ನೀವು 1 ದಿನ ಸುಖ, 2 ದಿನ ಸುಖ, 1 ಅವರ್ ಸುಖ, 2 ಅವರ್ ಸುಖ, ಇಡೀ ಜೀವನ ಪೂರ್ತಿ ಸುಖ ಇದೆಯಾ? ಹಲ್ಲೆಲೂಯಾ. ದೇವರಲ್ಲಿ ನೀನಿದ್ರೆ ಖಂಡಿತ ಜೀವನ ಪೂರ್ತಿ ಸುಖ ಇದೆ. ಹಲ್ಲೆಲೂಯಾ. ದೇವಾಲಯ ಕಟ್ಟಲು ಹೇರಳವಾಗಿ ಅವತ್ತಿನ ದಿನ ಚಿನ್ನ, ಬೆಳ್ಳಿ, ದೇವದಾರ ಮರವನ್ನ ದೇವಾಲಯ ಕಟ್ಟೋದಕ್ಕೆ ಕೊಟ್ಟರು. ಹಲ್ಲೆಲೂಯಾ. ದೇವರಿಗೆ ಕೊಡುವುದು ಬೀಜ ಬಿತ್ತದಂತೆ ಸುಗ್ಗಿ ಕಾಲದಲ್ಲಿ ಅವನು 30ರಷ್ಟು 100ರಷ್ಟು ಅವನು ಫಲ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಬೀಜ ಬಿತ್ತುವಾಗ ಎಷ್ಟು ಬಿತ್ತೀರಾ? 1 ಬಿತ್ತೀರಾ, 10 ಬಿತ್ತೀರಾ? 1 ಬಿತ್ತಿದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. ಹಲ್ಲೆಲೂಯಾ. ಹಾಗೆ ಕ್ರಿಸ್ತನಲ್ಲಿ ನೀನು 1 ಬೀಜ ದೇವರು ಕೇಳ್ತಾ ಇರೋದು, 10 ಕೇಳ್ತಾ ಇಲ್ಲ. 9 ನೀನು ತಿನ್ನು, 1 ದೇವರಿಗೆ ಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ಮಾಡೋದ್ರಿಂದ ನಿನ್ನ ಕಂಪನಿ ಲಾಸ್ ಆಗೋದಿಲ್ಲ. ಹಾಗೆ ನಿನ್ನ ಜೀವನ ಆಶೀರ್ವದಿಸಲ್ಪಡಬೇಕಂದ್ರೆ ದೇವರಿಗೆ ಧಾರಾಳವಾಗಿ ಕೊಡು. ಹಲ್ಲೆಲೂಯಾ. ನಮ್ಮವ್ರು ಏನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಏನ್ ಬೇಕಾದ್ರೂ ಕೊಡ್ಸೋದು, ಹೆಂಡತಿಗೆ ಏನ್ ಬೇಕಾದ್ರೂ ಕೊಡ್ಸೋದು, ಅಕ್ಕಗೆ ಏನ್ ಬೇಕಾದ್ರೂ ಕೊಡ್ಸೋದು, ಗಂಡನಿಗೆ ಏನ್ ಬೇಕಾದ್ರೂ ಕೊಡ್ಸೋದು. ದೇವರಿಗೆ ಮಾತ್ರ ಚಿಗುರ್ತನ ಮಾಡಿ ಕಾಣಿಕೆ ಹಾಕೋದು, ಅದನ್ನ ಎಣಿಸಿ ನೋಡೋದು, ಅದನ್ನ ಲೆಕ್ಕ ಹಾಕಿ ಕೊಡೋದು. ಅಷ್ಟು ಕೊಡ್ಬೇಕಾ? ಅಯ್ಯೋ ಇಷ್ಟು ಕೊಡ್ಬೇಕಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೆಲ್ಲ ನನ್ನ ಪ್ರೇರಣೆ. ನೀವು ನನ್ನ ನೋಡ್ಕೊಡ್ಬೇಡಿ, ಈ ಸಭೆ ನೋಡ್ಕೊಡ್ಬೇಡಿ, ದೇವ್ರು ನೋಡಿಕೊಡು. ಕೊಡುವಾಗ ದೇವ್ರು ಕಾಣ್ಬೇಕು. ನಾನು ಕೊಡ್ತಾ ಇರೋದನ್ನ ಈ ಮನುಷ್ಯನಿಗೆಲ್ಲ, ಈ ಸೇವಕನಿಗೆಲ್ಲ, ಈ ಆಲಯಕ್ಕೆಲ್ಲ, ನಾನು ದೇವರ ರಾಜ್ಯ ಕೊಡ್ತಾ ಇದ್ದೀನಿ ಅಂತ ನೀನು ಹೇಳೋದಾದ್ರೆ ದೇವರ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. 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 ಬರಗಾಲದಲ್ಲಿ ಇಸಾಕನು ಬಿದ್ದಿದಾಗ ದೇವರ ಆಶೀರ್ವಾದ ಮಾಡಿದ್ರು. ಯಾಕೆ ಹೇಳಿದ್ರೆ ದಶಮ ಭಾಗ ದೇವರು ಕೊಟ್ಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ ಕೆಲಸ ಇಲ್ಲಂದ್ರೂ ದೇವರು ನಡೆಸಬೇಕಂದ್ರೆ ನೀನು ಬಿತ್ತಿರುವ ಬೀಜ ಕರೆಕ್ಟ್ ಆಗಿರ್ಬೇಕು. ನೀನ್ ದೇವರಿಗೆ ಕರೆಕ್ಟ್ ಆಗಿ ಕೊಟ್ರೆ ಆ ಕಂಪನಿ ಬಾಗ ಮುಚ್ಚಿದ್ರು ಕೂಡ ದೇವರ ಕಂಪನಿ ಓಪನ್ ಆಗೇ ಇರುತ್ತೆ. ಹಲ್ಲೆಲೂಯಾ. ಕೊರೋನಾದಲ್ಲಿ ನೋಡಿದ್ರೆ ಎಲ್ಲ ಮುಚ್ಚಲ್ಪಟ್ಟಿದ್ದು, ಭೂಮಿ ಮೇಲೆ ಏನಿದೆಯೋ ವ್ಯವಹಾರ ಎಲ್ಲ ಮುಚ್ಚಲ್ಪಟ್ಟಿದ್ದು, ಮುಚ್ತಾ ಇಲ್ವಾ? ಆದ್ರೆ 1 ಭಾಗ ಓಪನ್ ಇತ್ತು ನಮಗೆ, ದೇವರ ಭಾಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತರ ಕೈ ತೆರೆದು ಯಾರು ಕೊಟ್ರೇನೋ ಕೊಡದೇ ಇದ್ರೇನೋ ಮನುಷ್ಯ ಕೊಡೋಕ್ಕಿಂತ ದೇವರು ಉತ್ತಮವಾಗಿ ಕೊಟ್ಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ದೇವರ ಸೀಕ್ರೆಟ್. 6ನೇದಾಗಿ ಆಶೀರ್ವಾದ ಬರೋದು ಹೇಗೆ ಅಂದ್ರೆ ಬೇಡಿಕೊಳ್ಳ್ರಿ. ಪ್ರಾರ್ಥನೆ. ನೀನ್ ಬೇಡದಿದ್ರೆ ದೇವರು ಕೊಡೋದಿಲ್ಲ. ನೀನ್ ಹೆಸರಿನಲ್ಲಿ ಏನಾದ್ರೂ ಬೇಡಿಕೊಂಡ್ರೆ ದೇವರು ಅದನ್ನು ಕೊಡ್ತಾನೆ. ಬೇಡಿಕೊಂಡ್ರೆ ನಿಮಗೆ ಸಿಕ್ಕುವುದು, ಹುಡುಕಿರಿ ನಿಮಗೆ. ಹಲ್ಲೆಲೂಯಾ. ಸಾರಿ, ದೊರೆಯುವುದು, ಸಿಕ್ಕುವುದು, ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಬೇಡಿಕೊಂಡ್ರೆ ನಿನಗೆ ಸಿಗುತ್ತೆ. ಯಾಕೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನನ್ನು ವಿಸ್ತರಿಸು. 1 ಪೂರ್ವಕಾಲ ವೃತ್ತಾಂತ 4:10 ದೇವರೇ ನನ್ನನ್ನು ವಿಸ್ತರಿಸು. ಹಲ್ಲೆಲೂಯಾ. ಆಶೀರ್ವಾದ ಬರುವುದಕ್ಕೆ ಮೊದಲೇನು? ನೀತಿವಂತನು, ನಂಬಿಕೆ ಉಳ್ಳವನು, ಕರುಣೆ ಉಳ್ಳವನು, ದೇವರಿಗೆ ವಿಧೇಯನಾಗುವನು, ದೇವರಿಗೆ ಕೊಡುವವನು, ಪ್ರಾರ್ಥನೆ ಮಾಡುವವನು. ಹಲ್ಲೆಲೂಯಾ. 6
ಆಶೀರ್ವಾದಗಳು. ಈ 6 ನೀನು ಕರೆಕ್ಟ್ ಆಗಿ ಮಾಡಿದ್ರೆ ಯಾಕೆ ದೇವರ ಆಶೀರ್ವಾದ ಮಾಡೋದಿಲ್ಲ? ಈ 6 ಕರೆಕ್ಟ್ ಆಗಿ ನೀನು ಮಾಡು. ಹಲ್ಲೆಲೂಯಾ. ಈ 6 ಪಾಯಿಂಟ್ ನೀನು ಕರೆಕ್ಟ್ ಆಗಿ ಇಟ್ಕೊಂಡು ನೀನು ಮಾಡೋದಾದ್ರೆ, ಮೊದಲನೇದಾಗಿ ದೇವರ ವಾಕ್ಯ ಹೇಳ್ತದೆ, ನೀತಿವಂತನಾಗಿರು. ಹಲ್ಲೆಲೂಯಾ. ಎರಡನೇದು ನಂಬಿಗಸ್ತನಾಗಿರು. ಹಲ್ಲೆಲೂಯಾ. ಮೂರನೇದು ಕರುಣೆ ಉಳ್ಳವನಾಗಿರು. ನಾಲ್ಕನೇದು ವಿಧೇಯನಾಗಿರು. ಐದನೇದು ದೇವರ ಸೇವೆಗೆ ಕೊಡು. ಆರನೇದು ಬೇಡಿಕೋ. ಇಷ್ಟು ಇದ್ರೆ ಖಂಡಿತ ದೇವರಿಗೆ ಆಶೀರ್ವಾದ ಮಾಡ್ತಾರೆ.